ನಮಸ್ಕಾರ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ ಸಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ಇಂದಿನ ರುಚಿಕರ ಅಡುಗೆಗಳು: ಹೆಸರು ಬೇಳೆ ಹುಸಳಿ, ಆಲೂ ಪುದೀನಾ ರೈಸ್, ಸಮೋಸ, ಬಾಳೆ ದಿಂಡಿನ ಚಟ್ನಿ. ವೀಕ್ಷಕರೇ, ಇವತ್ತೊಬ್ರು ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಯಾರು ಅಂತೀರಾ? ಇವರು ಕಂಠೀರವ ಸ್ಟುಡಿಯೋದಿಂದ ಗೋಲ್ಮಾಲ್ ಮಾಡಿ ಪರಾರಿ ಆಗಿದ್ದಾಗ ಬೀರ ಬಂದು ಪ್ರೀತಿ ಹಂಗಾಮದ ಅರ್ಥ ಹೇಳ್ತೀನಿ ಅಂದಾಗ, ಇಲ್ಲ ನಾನು ನಿಮ್ಮ ಮೊಗ್ಗಿನ ಮನಸ್ಸಿನ ಮೀನಾಕ್ಷಿ ಅಲ್ಲ ಅಂತ ಹೇಳಿದ ಕ್ಯೂಟ್ ಹಾಟ್ ಶುಭಾ ಪೂಂಜಾ. ಹಾಯ್, ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಹರೀಶ್. ತುಂಬಾ ಹಾಟ್ ಆಗಿ ಕಾಣಿಸ್ತಾ ಇದ್ದೀರಾ. ನಿಜವಾಗ್ಲೂ ಇಲ್ಲೆಲ್ಲ ಬೆಂಕಿ ಎಲ್ಲ ಹಚ್ತೀವಪ್ಪ ನಾವು ಸ್ಟವ್ಗೆಲ್ಲ. ಇದ್ರ ಜೊತೆಗೆ ನೀವು ಇಷ್ಟು ಹಾಟ್ ಆಗಿ ಕಾಣಿಸ್ಬಿಟ್ರೆ ತುಂಬಾ ಶೆಕೆ ಆಗುತ್ತೆ. ಎಸಿ ಆನ್ ಮಾಡಪ್ಪ. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಹೇಳಿ, ನಿಮ್ಗೆ ಅಡುಗೆ ಕನೆಕ್ಷನ್ ಹೇಗೆ? ಅಂದ್ರೆ ನೀವು ಅಡುಗೆ ಮಾಡ್ತೀರಾ? ಅಡುಗೆ ಮಾಡ್ತೀನಿ, ಬಟ್ ನೀವೆಲ್ಲ ನಾನು ಅಡುಗೆ ಮಾಡಾದ್ಮೇಲೆ ಜೀವಂತವಾಗಿರ್ತೀರೋ ಅಥವಾ ನಾನು ಪ್ರಾಮಿಸ್ ಮಾಡೋಕ್ಕಾಗಲ್ಲ, ಬಟ್ ಟ್ರೈ ಮಾಡಿ. ಯಾರಾದ್ರೂ ಎಮರ್ಜೆನ್ಸಿ ಫೋನ್ ಮಾಡಿಟ್ಟಿರಿ ಆಂಬುಲೆನ್ಸ್ಗೆ ಅಂತೀರಾ? ಹೌದೌದು, ಫಸ್ಟ್ ನೀವೇ ಟೇಸ್ಟ್ ಮಾಡ್ಬೇಕು. ಓಕೆ, ಸೊ ನಮಗೇನು ಆಕ್ಚುಲಿ ಕಾನ್ಫಿಡೆನ್ಸ್ ಇದೆ. ಶುಭ ಅವರು ಮಾಡ್ತಾರೆ, ಅದ್ಭುತವಾದಂಥ ಅಡುಗೆ ಮಾಡ್ತಾರೆ, ನಮಗೆ ತಿನ್ನಿಸ್ತಾರೆ, ರುಚಿಯಾದ ಅಡುಗೆ ಮಾಡ್ಕೊಡ್ತಾರೆ ಅಂತ ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ. ಓ ಶುಭಾ ಪೂಂಜಾ, ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ಆಗಿ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಫಿಲ್ಮ್ಸ್ ನೋಡಿರ್ತಾರೆ. ಆದರೆ ಪರ್ಸನಲ್ ಲೈಫು ನೀವು ಹೇಗೆ ಅಡುಗೆ ಮಾಡ್ತೀರಾ, ಮನೇಲಿ ಏನಾದರೂ ಅಡುಗೆ ಮಾಡ್ತಿರೋ ಇಲ್ವ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಸಾಕಷ್ಟು ಜನ ನಿಮ್ಮ ಫ್ಯಾನ್ಸ್ ಹುಡುಗರೆಲ್ಲ ಕಾಯ್ತಾ ಇರ್ತಾರೆ, ಓ ಶುಭಾ ಪೂಂಜಾ ಅವ್ರಿಗೆ ಇವತ್ತು ಅಡುಗೆ ಮಾಡ್ತಾರೆ ಅಂತ. ಸೊ ಅವ್ರಿಗೋಸ್ಕರ ನೀವು ಫಸ್ಟ್ ರೌಂಡ್ ಅಂದರೆ ಹೆಲ್ತ್ ರೌಂಡಲ್ಲಿ ಏನು ರೆಸಿಪಿ ಮಾಡ್ತೀರಾ? ಹೆಸರು ಬೇಳೆ ಉಸ್ಲಿ ಅಂತ, ಅದೊಂದು ಕೊಂಕಣಿ ಏನ್ ಹೇಳ್ತಾರೆ ತಿಂಡಿ ಆಕ್ಚುಲಿ. ಹೌದಾ? ಸೊ ಹೆಸರು ಬೇಳೆ ಉಸ್ಲಿ ಅದನ್ನ ಮಾಡೋದಕ್ಕೆ ಅಂದ್ರೆ ಅದರಲ್ಲಿ ಏನೇನು ಸಾಮಗ್ರಿಗಳಿರುತ್ತೆ, ಅದನ್ನ ಮಾಡೋದಕ್ಕೆ ಏನೇನು ಬೇಕು ನಿಮಗೆ? ಹೆಸರು ಬೇಳೆ, ತುರಿದಿರೋ ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಸಕ್ಕರೆ, ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಸಾಸಿವೆ. ಬೇಸಿಕಲಿ ಇಂಗ್ಲೆಂಡ್ ಕಡೆ ಅಥವಾ ಅಮೆರಿಕಾಯಿಂದ ಬಂದಿಲ್ವಾ? ಅಲ್ಲ, ಕನ್ನಡದಲ್ಲೂ ತುಂಬಾ ಸ್ಟೈಲಿಶ್ ಕನ್ನಡ ಅಲ್ವಾ? ಪಟಾಪಟದ ಶುರು ಮಾಡೋಣ. ಏನ್ ಬೇಕೀಗ ಫಸ್ಟ್ ನಿಮ್ಗೆ? ನಂಗೆ ಕಡೆ ಬೇಕು. ಓಕೆ ಹರೀಶ್, ಇದಕ್ಕೆ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತಾರೆ. ಐ ಥಿಂಕ್ ಮಂಗಳೂರು ಕಡೆ ಜಾಸ್ತಿ ಅಡುಗೆಗೆ ತೆಂಗಿನಕಾಯಿ ಎಣ್ಣೆನೆ ಜಾಸ್ತಿ. ನೀವು ಮಂಗಳೂರು ಕಡೆಯವರಾ? ಓ ಫ್ಯಾಂಟಾಸ್ಟಿಕ್. ಸೊ ಇದು ಆಕ್ಚುಲಿ ಕೊಂಕಣಿ ಅಂತ ಹೇಳ್ತಾ ಇದ್ರಿ. ಕೊಂಕಣಿನೂ ಮಂಗಳೂರು ಕಡೆನೆ. ಹೌದಾ? ತುಳು ಮಾತಾಡ್ತಾರಲ್ವಾ? ಇಲ್ಲ, ಅವ್ರು ಕೊಂಕಣಿ ಮಾತಾಡ್ತಾರೆ. ಓಕೆ ಸರಿ, ಸೊ ಇದು ಒಂದು ಚಿಕ್ಕ ಬೌಲ್ ಅಲ್ಲಿ. ಸೊ ಹೇಳಿ, ನಿಮ್ಮ ಈಗ ರೀಸೆಂಟ್ ಆಗಿ ಪರಾರಿ ರಿಲೀಸ್ ಆಗಿದೆ ಅಲ್ವಾ? ಸೊ ನೀವು ಎಲ್ಲಾದ್ರೂ ನೀವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪರಾರಿ ಆಗ್ಬೇಡ ಅಂತಿದ್ದೀರಾ ಅಥವಾ ಹೇಗೆ? ಎಲ್ಲರನ್ನು ಕರ್ಕೊಂಡು ಥಿಯೇಟರ್ಗೆ ಪರಾರಿ ಆಗ್ಬಿಟ್ಟಿದ್ದೀರಾ? ಸದ್ಯಕ್ಕೆ ನಾವು ಎಂಟೈರ್ ಕರ್ನಾಟಕ ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪರಾರಿ ಆಗ್ತಾ ಇದೀವಿ, ಯಾಕಂದ್ರೆ ಪ್ರಮೋಷನ್ಸ್ ನಡೀತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಸೊ ಹಾಗಾಗಿ ನಾವು ಎಂಟೈರ್ ಕರ್ನಾಟಕ ಟೂರ್ ಮಾಡ್ತಾ ಇದೀವಿ. ಸೂಪರ್. ಸೊ ಮನೆಯಲ್ಲಿ ಅಡುಗೆ ಮನೆ ಕಡೆ ಯಾರಾದ್ರೂ ಕರೆದ ತಕ್ಷಣ ಇಲ್ಲ ಅಡುಗೆ ಮನೆ ಕಡೆ ನಾ ಬೇಡ ಅಂತ ಪರಾರಿ ಆಗ್ಬಿಡ್ತೀರಾ, ಓಡಾಗ್ಬಿಡ್ತೀರಾ? ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮನ್ನ ಚಿಕ್ಕ ವಯಸ್ಸಿಂದ ಅಡುಗೆ ಮಾಡಕ್ಕೆ ಹೇಳ್ಕೊಡಿದ್ದಾರೆ. ಯಾಕಂದ್ರೆ ಆಮೇಲೆ ನಾನು 2 ವರ್ಷ ಒಬ್ಳೆ ಇದ್ದೆ ಪೇಯಿಂಗ್ ಗೆಸ್ಟ್ ಅಲ್ಲಿ. ಸೊ ಅವಾಗ ಬೇಸಿಕ್ ಅಡುಗೆ ಕಲ್ತಿದ್ದೀನಿ. ಎಲ್ಲಿ ಬೆಂಗಳೂರಲ್ಲಿ ಇದ್ರಾ? ಇಲ್ಲ, ನಾನು ಮೆಡ್ರಾಸ್ ಅಲ್ಲಿ. ಓ ಫ್ಯಾಂಟಾಸ್ಟಿಕ್. ಸೊ ಬೇಸಿಕ್ ನಿಮ್ಗೆ ಏನು ಬೇಕು? ಬೇಸಿಕ್ ನನಗೆ ಏನು ಬೇಕೋ ಸರ್ವೈವಲ್ಗೆ ಗೊತ್ತು. ಓ ಫ್ಯಾಂಟಾಸ್ಟಿಕ್. ಸೊ ಇದು ನೀರ್ ದೋಸೆ, ಕೋರ್ ರೊಟ್ಟಿ, ಈ ನೀರ್ ದೋಸೆ ತುಂಬಾ ಟಫ್. ಅಂದ್ರೆ ನನ್ಗೆ ಅದನ್ನ ಇದ್ ಮಾಡಕ್ ಗೊತ್ತು, ನೀರ್ ದೋಸೆ ಮಾಡಕ್ ಗೊತ್ತು, ಬಟ್ ಇದ್ ಮಾಡಕ್ಕೆ ಅಂದ್ರೆ ನಮ್ಗೆ ಮೊಗ್ಚಾಕಕ್ಕೆ ಎಲ್ಲರೂ ನೀರ್ ದೋಸೆ ಮಾಡ್ಕೊಟ್ಬಿಟ್ರೆ ನೀವು ಅದನ್ನ ಮೊಗ್ಚಾಕ್ಬಿಟ್ಟು ತಿನ್ಬಿಟ್ಟು ಕಷ್ಟಪಟ್ಟು ದೋಸೆ ಹುಯ್ಯಕ್ಕೆ ಗೊತ್ತು, ಬಟ್ ನಂಗೆ ಆ ನೀರ್ ದೋಸೆ ಮಾಡಕ್ ಗೊತ್ತಿಲ್ಲ. ಓಕೆ, ಅಕ್ಕಿ ಹಿಟ್ಟಲ್ಲಿ ಮಾತ್ರ ಮಾಡ್ತಾರೆ. ಹೌದು, ಇಟ್ಸ್ ವೆರಿ ಡಿಫಿಕಲ್ಟ್ ಪ್ರೊಸೀಜರ್. ಅಂದ್ರೆ ನಮ್ಗೆ ಗೊತ್ತಿಲ್ದಿರೋರ್ಗೆ ಈಸಿ ಅನ್ಸ್ಬಿಡುತ್ತೆ ಅಲ್ವಾ? ಯಾವುದೇ ವಿದ್ಯೆ ಆಗ್ಲಿ ಅಲ್ವಾ, ಕಲಿಯೋವರೆಗೂ ಅಷ್ಟೇ. ಆಮೇಲೆ ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಶುಂಠಿ. ನಂಗೆ ನಾನು ಎಲ್ಲ ಅಡುಗೆಯಲ್ಲೂ ಶುಂಠಿ ಇಷ್ಟ ಆಗುತ್ತಾ ನಿಮಗೆ? ತುಂಬಾ ಒಳ್ಳೇದು ಅಂತಾರಲ್ಲ, ಜೀರ್ಣ ಆಗುತ್ತೆ. ನಾನು ಟೀಯಲ್ಲೂ ಶುಂಠಿ ತಗೋತೀನಿ. ಓ, ಟೀಯಲ್ಲೂ ಮಸಾಲಾ ಚಾಯ್ ಅಲ್ವಾ? ಇದಾದ್ಮೇಲೆ ಹೆಸರು ಬೇಳೆ. ಓಕೆ, ಎಷ್ಟು ಒಂದು ಕಪ್ ಅಷ್ಟು ಯೂಸ್ ಮಾಡ್ಕೊಬಿಡ್ತೀರಾ? ಉಸ್ಲಿ ಅಂದ್ರೆ ಈಗ ಸ್ನಾಕ್ಸ್ ಟೈಮ್ ಅಲ್ಲಿ ತಿನ್ನೋಕೆ ಅಲ್ವಾ ನೀವು ಮಾಡ್ತಾ ಇರೋದು? ಇದನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀರಾ ನೀವು? ಹೌದು, ಅದ್ ಮುಂಚೆನೆ ನೀರಲ್ಲಿ ನೆನೆಸಿ ಇಡಬೇಕು. ಓಕೆ, ಸಾಫ್ಟ್ ಆಗಿರುತ್ತೆ ಅಲ್ವಾ? ಸಾಫ್ಟ್ ಆಗಿರುತ್ತೆ.
ನನ್ನ ವೀಕ್ಷಕರಿಗೆಲ್ಲ 100% ಖುಷಿ ಆಗುತ್ತೆ. ಯಾಕಂತಂದ್ರೆ ಪ್ರತಿ ಸತಿ ಒಬ್ಬ ಹೀರೋಯಿನ್ ಅಂದ ತಕ್ಷಣನೇ ತುಂಬಾ ಸುಂದರವಾಗಿ ಕಾಣಿಸ್ತಾ ಮರುಸುತ್ತಾ ಓಡಾಡ್ತಾ ಹೀರೋ ಜೊತೆ ಡ್ಯಾನ್ಸ್ ಮಾಡ್ತಾ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಡುಗೆ ಮನೆಯಲ್ಲಿ ಈ ತರ ಶುಭಾ ಪುಂಜ ಅವ್ರು ಬಂದು ನಿಂತ್ಕೊಂಡು ಅಡುಗೆ ಮಾಡೋದು ತೋರಿಸ್ತಾರೆ. ಬಟ್ ನೀವು ಮಾಡಿದಿರ ಆ ತರ ಸೀನು? ಮಾಡಿದೀನಿ. ಹೌದು, ಯಾವ ಬಟ್ಟೆ ಒಗೆಯೋದು ಎಲ್ಲ ಮಾಡಿದೀನಿ. ಯಾವ ಫಿಲ್ಮ್ ಅಲ್ಲಿ ಮಾಡಿದಿರಾ? ಅಡುಗೆ ಮಾಡೋದು ಯಾವ್ದ್ರಲ್ಲಿ ಮಾಡಿದೀನಿ? ಸುಳ್ಳು ರೀ. ಬಟ್ಟೆ ಹೋಗಿರೋದು ಜಾಕ್ ಪಾಟ್ ಅಲ್ಲಿ ಮಾಡಿದೀನಿ, ನನ್ ನೆನಪಿದೆ. ಆಮೇಲೆ ಆ ಸೀನ್ ಮುಗಿದ್ಮೇಲೆ ನಮ್ಮಮ್ಮ ಅವತ್ ಸೆಟ್ಟಿಗೆ ನಮ್ಮಮ್ಮ ಬಂದಿದ್ರು, ಚೆನ್ನಾಗಿ ಬೈದ್ರು. ಯಾರಾದ್ರೂ ಹಿಂಗ್ ಬಟ್ಟೆ ಹೋಗಿತಾರ, ನಿಂಗೆ ಯಾವ ಆಡಿಯನ್ಸ್ ಕನ್ವಿನ್ಸ್ ಆಗಲ್ಲ ಅಂತ ನಾನು ಸುಮ್ನೆ ಚುಕ್ ಚುಕ್ ಬಿಟ್ಟಿಂಗ್ ಆಗ್ತಿದ್ದೆ. ಅದಕ್ಕೆ ಅದನ್ನ ಬಿಡಿಸಿ ಅದೆಲ್ಲ ಏನೋ. ಸೊ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮಂಗಳೂರು ಕಡೆ ನೀವೇನಾದ್ರು ನದಿಯಲ್ಲಿ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಹೋಗಿದ್ದು ಆ ಥರದ್ದೇನೆ ಮಾಡಿದ್ದೀರಾ ಮುಂಚೆ ಚಿಕ್ಕ ವಯಸ್ಸಲ್ಲಿ? ಇಲ್ಲ, ಬಟ್ ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ರು, ಅವ್ರ ಜೊತೆ ನಾವು ಹೊಲೆಗೆಲ್ಲ ಹೋಗ್ತಾ ಇದ್ವಿ. ಅಂದ್ರೆ ಒಬ್ಬ ಆರ್ಟಿಸ್ಟ್ ಆಗಿ ಏನೋ ನಾವು ನೀವೆಲ್ಲ ಫೇಸ್ ಮಾಡ್ಬೇಕಾಗಿರೋದು ಅದೇ ಅಲ್ವಾ? ಪ್ರತಿಯೊಂದನ್ನು ಮಾಡ್ತೀವಲ್ವಾ ನಾವು? ಅಂದ್ರೆ ಬಟ್ಟೆ ಒಗೆಯೋದಿರ್ಬೋದು, ಕಸ ಹೊಡಿಯೋದಿರ್ಬೋದು ಅಲ್ವಾ? ನಾರ್ಮಲ್ ಆಗಿ ಏನೇನು ಮಾಡ್ತೀವಿ ಎಲ್ಲಾನು. ಬಟ್ ಏನಂದ್ರೆ ಟೇಕ್ 1 ಟೇಕ್ 2 ಎಲ್ಲ ಮಾಡ್ಬೇಕಾಗುತ್ತೆ, ಅವ್ರಿಗೆ ಬೇಕಾಗಿರೋ ತರನೇ ಮಾಡ್ಬೇಕಾಗುತ್ತೆ ಅಲ್ವಾ? ಸೊ ಅದನ್ನ ನಾವು ಸ್ವಲ್ಪ ನೋಟಿಸ್ ಮಾಡಿ ಸ್ವಲ್ಪ ನಾವು ರಿಯಲ್ ಲೈಫ್ ಅಲ್ಲಿ ಮಾಡಿದ್ರೆ ಅದು ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಡೈರೆಕ್ಟರ್ ಜಾಸ್ತಿ ಬಟ್ಟೆ ಹಿಂಡಿ ಅಂದ್ರೆ ಚುಕ್ 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 ಜಾಸ್ತಿ ಮಾಡ್ಬೇಕಾಗುತ್ತೆ ನೀವು. ಓಕೆ, ಸೊ ಇವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ನಿಮ್ಗೆ ಇಷ್ಟನಾ ಜಾಸ್ತಿ ಉಪ್ಪು? ನಂಗೆ ಸ್ವಲ್ಪ ಉಪ್ಪು ಜಾಸ್ತಿ. ಓಕೆ, ಖಾರ? ಖಾರ ಜಾಸ್ತಿ. ಲೈಫ್ ಅಲ್ಲಿ ಸ್ಪೈಸ್ ಇಲ್ಲದೆ ಇದ್ರೆ ಇನ್ನೇನ್ ಲೈಫ್ ಅಂತೀರಾ? ಓಕೆ, ಈಗ ಸಕ್ಕರೆ ಹಾಕಿದೀರಾ? ಸಕ್ಕರೆನೂ ಹಾಕ್ಬೇಕು. ಓಹೋ, ಫುಲ್ ಸ್ವೀಟ್ ಆಗ್ಬಿಡಲ್ವಾ? ಇಲ್ಲ, ಅದಕ್ಕೆ ಉಪ್ಪು ಹಾಕಿದೀವಿ, ಆಮೇಲೆ ಮೆಣಸಿನಕಾಯಿ ಎಲ್ಲ ಇದೆಯಲ್ವಾ, ಅದು ಬ್ಯಾಲೆನ್ಸ್ ಔಟ್ ಆಗುತ್ತೆ. ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಓಕೆ, ಇವಾಗ ಇದು ಕುಕ್ ಆಗೋ ತನಕ ಕಾಯ್ಬೇಕು. ಇವಾಗ ಕಾಯ್ಬೇಕು ಅಲ್ವಾ? ನಾನು ಹರೀಶ್ ಹತ್ರ ಮಾತಾಡಲ್ಲ. ಇನ್ನು ಚಿಕ್ಕ ವಯಸ್ಸಿಂದ ಹಿಂಗೆ ಮಾತಾಡ್ತೀರಾ ಅಥವಾ ಫಿಲ್ಮ್ ಸೇರ್ಕೊಂಡ್ಮೇಲೆ ಈ ತರ ಮಾತಾಡೋದ ನೀವು? ಇಲ್ಲ, ನಾನೊಂದ್ ಸ್ವಲ್ಪ ಡಬ್ಬ ತರನೇ ಮಾತಾಡ್ತೀನಿ. ಬಟ್ ಬೈದಾಗ ನಾನು ಇಷ್ಟು ಸ್ವೀಟ್ ಆಗಿರಲ್ಲ. ಒಂದು ನಿಜಬೇಕು, ಯಾಕಂತಂದ್ರೆ ಯಾರೇ ಆಗ್ಲಿ ಅವ್ರ ಬಗ್ಗೆ ಅವ್ರು ಅಷ್ಟೊಂದು ಏನು ಹೇಳ್ಕೊಳಲ್ಲ. ಆದ್ರೆ ನೀವಾದ್ರೆ ಇಲ್ಲ ನಾನು ಡಬ್ಬ ತರ ಕುಕ್ ಮಾಡ್ತೀನಿ, ಡಬ್ಬ ತರ ಮಾತಾಡ್ತೀನಿ ಅಂತ ನಿಮಗೆ ನೀವೇ ತುಂಬಾ ಫ್ರಾಂಕ್ ಆಗಿ ಓಪನ್ ಆಗಿ ಮಾತಾಡ್ತೀರಲ್ಲ. ಅಫ್ಕೋರ್ಸ್ ಗೊತ್ತಿದ್ದೇ ವಿಷಯ ಅಲ್ವಾ? ಓಕೆ, ಇಲ್ಲ ನಮ್ಗೆ ನಿಜವಾಗ್ಲೂ ತುಂಬಾ ಕ್ಯೂಟ್ ಅನ್ಸ್ತಾ ಇದ್ದೀರಾ ಆ ತರ ಮಾತಾಡುವಾಗ, ರಿಯಲಿ. ಓಕೆ, ಇದು ಸ್ವಲ್ಪ ತಾಗುತ್ತಾ? ಇದು ಇನ್ನೊಂದು 2 ನಿಮಿಷ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಪ್ರತಿ ಸಂಚಿಕೆಯಲ್ಲೂ ನಾವು ಬ್ರೇಕ್ನ ನಂತರ ಒಂದು ಟಿಪ್ ಹೇಳ್ತೀವಿ. ಇವತ್ತಿನ ಟಿಪ್ ಏನು ಅಂತಂದ್ರೆ, ನಿಮ್ಮ ದೇಹದಲ್ಲಿ ರಕ್ತ ಜಾಸ್ತಿ ಆಗಬೇಕು, ನರನಾಡಿಗಳಲ್ಲಿ ಚೈತನ್ಯ ಹೆಚ್ಚಬೇಕು ಅಂತಂದ್ರೆ ನೀವು ದ್ರಾಕ್ಷಿ ರಸ, ಹಸಿರು ದ್ರಾಕ್ಷಿ ರಸದ ಜೊತೆ ಜೇನುತುಪ್ಪವನ್ನು ಬೆರೆಸಿ ಪ್ರತಿದಿನ ತಗೊಂಡ್ರೆ ನಿಮ್ಮ ನರನಾಡಿಗಳಲ್ಲಿ ಚೈತನ್ಯ ಹೆಚ್ಚುತ್ತೆ. ಈಗ ಶುಭಾ ಪುಂಜ ಅವ್ರನ್ನ ನೋಡಿದ ತಕ್ಷಣ ನನ್ನ ನರನಾಡಿಗಳಲ್ಲಿ ಚೈತನ್ಯ ಹೆಚ್ಚುತ್ತಾ ಇದೆ, ರಕ್ತ ಜಾಸ್ತಿ ಆಗ್ತಾ ಇದೆ. ನಾನು ದ್ರಾಕ್ಷಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಬಂದ್ರೆ ಸಾಕು. ನೀವು ಆಕ್ಚುಲಿ ಆವಾಗ ಹಾಸ್ಪಿಟಲ್ ಒಂದು ರೌಂಡ್ ಹೋಗಿ ಬಂದ್ಬಿಡ್ಬೇಕು. ಎಲ್ಲ ಪಾಪ ಪೇಷಂಟ್ಸ್ಗೆಲ್ಲ ಸ್ವಲ್ಪ ಚೈತನ್ಯ ಬರುತ್ತೆ. ಇದೊಂದು ಯಾಕಂದ್ರೆ ವೀಕ್ಷಕರಲ್ಲಿ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ, ಫಿಲ್ಮಲ್ಲಿ ನೋಡಿದ್ದೀನಿ, ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿಲ್ಲ. ಇದು ಚಿಕ್ಕ ಶಾರ್ಟ್ ಅನ್ಕೊಂಡ್ಬಿಟ್ಟು, ಸಪೋಸ್ ಇದೊಂದು ಮಾರ್ಕೆಟ್ ಜಾಗನಪ್ಪ, ನೀವು ಮಾರ್ತಾ ಇದ್ದೀರಾ, ಏನೋ ಹೆಸರುಬೇಳೆ ಉಸ್ಲಿ ಅಂತ. ಸೊ ಅದನ್ನೊಂದು ಸ್ವಲ್ಪ ಹೇಳಿ ತೋರಿಸ್ತೀರಾ ನಿಮ್ಮ ಸ್ಟೈಲಲ್ಲಿ? ಸೊ ಯಾಕೆ ಜನ ಎಲ್ಲೋ ಮುಗಿಬಿದ್ದು ಬಂದು ಕೊಂಡ್ಕೋಬೇಕು ನಿಮ್ಮ ಹತ್ರ, ಆ ಥರದೊಂದು ಚಿಕ್ಕ. ನಾನು ಮಾಡಿರೋ ಹೆಸರುಬೇಳೆ ಉಸ್ಲಿನ ತಿಂದು ನೋಡಿ ಸಾಕ ಬರ್ತಾರ? ಅಲ್ಲ, ಈ ತರ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಹೇಳ್ತೀರಾ ನೀವು? ಕರಿಬೇಕಪ್ಪ ಜನರನ್ನ. ಇಲ್ಲ, ಅದಕ್ಕೆ ಅಷ್ಟೆಲ್ಲ ಗಂಟ್ಲೆಲ್ಲ ಇದ್ ಮಾಡ್ಕೊಂಡು ಹಾರ್ಕೊಂಡು ಕರೆಯೋ ಬದಲು ಬರೀ ಅಂದ್ರೆ ಬಂದ್ಬಿಡ್ತಾರಲ್ಲ. ಫ್ಯಾಂಟಾಸ್ಟಿಕ್. ನಾನೇನೋ ಹೆಸರುಬೇಳೆ ಉಸ್ಲಿ ಹಂಗಂತೀರ ಅಂತ, ಇದು ತುಂಬಾ ಸ್ಟೈಲೈಸ್ಡ್ ರೀ. ಹ್ಯಾಟ್ಸ್ ಆಫ್, ಫ್ಯಾಂಟಾಸ್ಟಿಕ್ ನಿಜವಾಗ್ಲು. ಸೊ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಅಥವಾ ಜನರಲಿ ಏನಾಗುತ್ತೆ ಅಂತಂದ್ರೆ, ಒಬ್ರು ಹೀರೋಯಿನ್ ಆದ ತಕ್ಷಣ ನೆಕ್ಸ್ಟ್ ಇಲ್ಲ ನಾನು ಪ್ರೊಡ್ಯೂಸರ್ ಆಗ್ತೀನಿ, ನಾನು ನಿರ್ದೇಶಕಿ ಆಗ್ತೀನಿ, ನಂಗೆ ಆತರ ಯಾವ ಟ್ಯಾಲೆಂಟು ಇಲ್ಲ. ನನಗೆ ಆಕ್ಟಿಂಗ್ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅದೇ ಥರ ಡಿಫ್ರೆಂಟ್ ನಗುಲ್ಲ, ಟ್ರೈ ಮಾಡಿ ಇನ್ನೊಂದ್ಸತಿ ನಗಿ ಆ ಥರ. ಅದಾಗಲ್ಲ, ನ್ಯಾಚುರಲ್ ಆಗ್ಬಾರ್ದು. ಇದಾಗಿರ್ಬೋದಲ್ಲ ಈಗ? ಇಲ್ಲ, ಓಕೆ, ಹೊಡಿಬೇಡಿ. ಡೇಂಜರಸ್ ರೀ ನೀವು. ಓಕೆ, ಸೊ ಆಗಿದೆಯಲ್ಲ ಇದು ಉಸ್ಲಿ ರೆಡಿ. ಬಟ್ ಇದಕ್ಕೆ ಗಾರ್ನಿಶ್ ಮಾಡಕ್ಕೆ ಗಾರ್ನಿಶಿಂಗ್ ಮಾತ್ರ ತುಂಬಾ ಪ್ರೊಫೆಷನಲ್ ತರ ಅಲ್ಲ, 5 ಸ್ಟಾರ್ ಹೋಟೆಲ್ ಮಾಡ್ತಾರೆ. ಗಾರ್ನಿಶಿಂಗ್ ಮಾತ್ರ. ಹರೀಶ್ ಅವರೇ, ಹೆಸರುಬೇಳೆ ಉಸ್ಲಿ ರೆಡಿ. ಆಂಬ್ಯುಲೆನ್ಸ್ ಕರೆದಿದ್ದೀರಾ? ಓಕೆ, ನೋಡೋಣ. ಇಲ್ಲ, ಕರೆದಿದ್ರೆ ತಗೊಳ್ಳಿ. ಓಕೆ ವೀಕ್ಷಕರೇ, ನಮ್ಮ ಕ್ಯೂಟ್ ಹಾಟ್ ಶುಭಾ ಪುಂಜ ಹಾಟ್ ಆಗಿ ಹೆಸರುಬೇಳೆ
ಉಸ್ಲಿ ಮಾಡಿದ್ದಾರೆ, ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡ್ತಾ ಇದ್ದೀನಿ. ಆಕ್ಚುಲಿ ವೀಕ್ಷಕರೇ, ಇದನ್ನ ನಾನ್ ಟ್ರೈ ಮಾಡೋ ಬದಲು ಇನ್ನೊಬ್ರು ವಿಶೇಷ ಅತಿಥಿ ಇದ್ದಾರೆ. ಹಿ ಇಸ್ ಅ ವೆರಿ ಗುಡ್ ಲುಕಿಂಗ್, ಸ್ಮಾರ್ಟ್, ಚಾರ್ಮಿಂಗ್, ಹ್ಯಾಂಡ್ಸಮ್ ಹೀರೋ, ವೆಲ್ ಬಿಲ್ಟ್ ಹೀರೋ. ಅವ್ರನ್ನ ಕರೆಸ್ತೀನಿ, ಅವ್ರು ಟ್ರೈ ಮಾಡ್ಬಿಟ್ಟು ಹೇಳ್ತಾರೆ. ಪ್ಲೀಸ್ ವೆಲ್ಕಮ್ ಶ್ರವಂತ್ ರಾವ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಅಲ್ಲ, ಈಗ ಶುಭ ಅವರು ನನಗೋಸ್ಕರ ಈ ಹೆಸರು ಬೇಳೆ ಉಸ್ಲಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ ನಿಜವಾಗ್ಲೂ. ಪರಿಮಳ ನೋಡಿ ಗಮ್ಮಂತಿದೆ. ಅದನ್ನ ಟ್ರೈ ಮಾಡಿ ಸೆಟ್ ಅಲ್ಲಿ ನನ್ನ ಕೈಯಿಂದ ಹೊಡ್ತಾ ತಿಂದು ಬಿಟ್ಟು ಇವಾಗ ಪಾಪ ನನ್ನ ಕೈ ಕ್ಯಾಮರಾ ಮುಂದೆ ಇದೆಲ್ಲ ಹೇಳ್ಬೇಕ. ಇವಾಗ ಯಾಕೆ ಹೊಡೆದ್ರ ನೀವು ಸೆಟ್ ಅಲ್ಲಿ? ಅಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಲ್ಲ. ಫಸ್ಟ್ ಅದ್ರ ಬಗ್ಗೆನೇ ಮಾತಾಡ್ಬೇಕು. ಏನು ಹೊಡೆದ್ಬಿಟ್ರಾ? ಒಂದು ಸ್ಲಾಪಿಂಗ್ ಸೀನ್ ಇತ್ತು, ಸೊ ಅದನ್ನ ನನಗೆ ಸಿಂಕ್ ಮಾಡಕ್ ಆಗದೆ ಫುಲ್ ಕೆನೆಗೆ ಹೊಡೆದ್ಬಿಟ್ಟೆ. ಅದಕ್ಕೆ ಫುಲ್ ಬೇಜಾರಲ್ಲಿ ನಂದಿದೆ. 10 ದಿವಸ ದೌಡೆಯಲ್ಲಿ ಇನ್ನೂ ಅಲ್ಲಾಡ್ತಾ ಇದ್ದೇನೆ, ಯಾವಾಗ ಉದ್ರೋಗತ್ತೆ ಗೊತ್ತಿಲ್ಲ. ಸೊ ಆ ದೌಡೆ ಅಲ್ಲಾಡ್ತಾ ಇರೋ ದೌಡೆ ಅಲ್ಲಿ ಸರಿ ಹೋಗ್ಬೇಕು ಅಂತಂದ್ರೆ ನೀವು ಈ ಹೆಸರು ಬೇಳೆ ಉಸ್ಲಿ ತಿನ್ಬೇಕು. ಅಲ್ಲ, ಇವಾಗ 7 ನಿಮಿಷ ಮುಂಚೆ ಹೇಳಿದ್ರೆ ನನಗೋಸ್ಕರ ಮಾಡಿದ್ರು ಅಂತ. ಸ್ವೀಟ್ ಆಗಿ ಮಾಡಿದೆ ನೋಡು. ಓಕೆ, ಸ್ಮೆಲ್ ಒಂದ್ ಲೆವೆಲ್ ಚೆನ್ನಾಗೇ ಬರ್ತಾ ಇದೆ. ಓಕೆ, ಆಂಬ್ಯುಲೆನ್ಸ್. ಓಕೆನಾ? ನೀನೇನಾದ್ರೂ ಬೇಕಾ? ಹೇಳಿ ಶ್ರವಂತ್, ಹೇಗಿದೆ? ಸತ್ತೋಗಿರೋ ನಿಮ್ ಮುತ್ತಜ್ಜಿ ಮೇಲೆ ಆಣೆ ಮಾಡಿ ಹೇಳಿ, ಇದನ್ನ ನೀವು ಮಾಡಿದ್ದ, ಶುಭ ಅವ್ರು ಮಾಡಿದ್ದ? ಡೆಫಿನೆಟ್ ಆಗಿ ಶುಭ ಅವರಲ್ಲ. ಶುಭನೇ ಮಾಡಿದ್ರೆ ನಮ್ಮ ವೀಕ್ಷಕರೆಲ್ಲ ಪ್ರೂಫ್, ಅವರೇ ಸಾಕ್ಷಿ, ನಮ್ಗೆ ಇವರೇ ಮಾಡಿದ್ದು. ಚೆನ್ನಾಗ್ ಮಾಡಿದ್ರೆ ಶುಭ ಅವ್ರೆ. ಹೆಂಗಿದು 9ನೇ ಅದ್ಭುತ ಆಗ್ಬಿಡ್ತು. 8ನೇ ಅದ್ಭುತನೇ ಇವರು, 9ನೇ ಅದ್ಭುತ ಇವ್ರು ಮಾಡಿರೋ ಅಡಿಗೆ. ಎಕ್ಸ್ಪ್ರೆಷನ್ ಅರ್ಥ ಆಗ್ತಾ ಇಲ್ಲ ನಮ್ಗೆ ಯಾರಿಗೂ. ನಿಮ್ಮ ಮುಗುಳ್ನಗೆ ನಮ್ಗೆ 1000 ಉತ್ತರಗಳನ್ನ ಕೊಡ್ತಾ ಇದೆ. ಇಲ್ಲ, ಆಕ್ಚುಲಿ ವೀಕ್ಷಕರೇ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಶುಭ ಅವರು. ನಾವೆಲ್ಲ ತಮಾಷೆ ಮಾಡಿದ್ರು ಕೂಡ ಈ ಉಸ್ಲಿ ಸ್ವಲ್ಪ ನೀರು ಜಾಸ್ತಿ ಆಯ್ತು ಅನ್ನೋದು ಬಿಟ್ರೆ ಐ ಥಿಂಕ್ ತುಂಬಾ ಅದ್ಭುತವಾಗಿದೆ. ಸಾಲ್ಟ್ ಇದು ಆಕ್ಚುಲಿ ಟಿವಿ ನೋಡ್ತಾ ಅಥವಾ ಏನೋ ನಾವು ಹಳೆ ಫಿಲ್ಮ್ನ ನೋಡ್ತಾ ಟಿವಿಯಲ್ಲಿ ಮೆಲ್ಕ್ ಹಾಕ್ತಾ ಆ ಥರ ತಿನ್ಬೋದು. ಇದನ್ನ ನಿಜವಾಗ್ಲೂ ಚೆನ್ನಾಗಿದೆ. ಇಟ್ಸ್ ರಿಯಲಿ ನೈಸ್. ಹೆಸರು ಬೇಳೆ ಹುಸಳಿ ಮಾಡುವ ವಿಧಾನ: ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಹಸಿಮೆಣಸಿನಕಾಯಿ, ಕರಿಬೇವು, ಶುಂಠಿ, ನೆನೆಸಿದ ಹೆಸರುಬೇಳೆ ಹಾಕಿ ಬಾಡಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಮತ್ತು ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಕೊನೆಗೆ ಅದನ್ನ ಸರ್ವಿಂಗ್ ಬೌಲ್ಗೆ ಹಾಕಿ ಕಾಯಿ ತುರಿ ಮತ್ತು ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿ ಹೆಸರುಬೇಳೆ ಹುಸಳಿ ಸವಿಯಲು ಸಿದ್ಧ. ವೆರಿ ನೈಸ್. ಸೊ ಹೇಳಿ, ಇಬ್ರು ಜೊತೆಲಿ ಕೆಲಸ ಮಾಡಿದ್ದೀರಾ, ಇವತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಈ ತರ ಒಂದು ಅಡುಗೆನ ಮಾಡಿಕೊಟ್ರಿ, ಏನೋ ಕಪಾಳ ಮೋಕ್ಷ ಮಾಡಿದ್ರಿ ಅಂತೆಲ್ಲ ಹೇಳಿದ್ರೆ. ಅದಲ್ಲದೆ ನಿಮ್ಮ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಿಲ್ಮ್ ಅಲ್ಲಿ? ವರ್ಕ್ ಮಾಡ್ತಾರ ಜೊತೆಲಿ? ಫಸ್ಟ್ ಟೈಮ್ ನನಗಂತೂ ಲೈಕ್ ನಾನು ಹೇಳಿದ್ದೀನಿ ಇದಕ್ಕಿಂತ ಮುಂಚೆ, ನಾನು ಶುಭ ಅವ್ರಿಗೆ ಒಂದು ಹಾರ್ಡ್ ಕೋರ್ ಫ್ಯಾನ್ ಆಗಿದ್ದೆ. ನಾನು ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಫಸ್ಟ್ ಡೇ ಹೋಗ್ತಾ ಇದೆ. ಮೊಗ್ಗಿನ ಮನಸ್ಸು, ತಾಕತ್, ಚಂಡ, ಕಂಠೀರವ, ಎಕ್ಸೆಟ್ರಾ ಎಲ್ಲಾ ಸಿನಿಮಾಗಳು, ಅಂಜದಿರು ಎಲ್ಲಾನು ನೋಡಿದೆ. ಎಸ್ಪೆಷಲಿ ಫಾರ್ ಶುಭ ಪುಂಜ ಅವ್ರಿಗೋಸ್ಕರ ನೋಡಿದ್ದೆ. ಬಟ್ ಏನಂದ್ರೆ ಇರ್ತಕ್ಕಂಥ ವಿಚಾರದಲ್ಲಿ ಮುಂದಿನ ಯಾವ ಸಿನಿಮಾಗಳನ್ನು ನೋಡೋದಿಲ್ಲ ಅವ್ರದ್ದು. ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನನಗೆ ಸಿನಿಮಾ ಸೆಟ್ ಅಲ್ಲಿ. ಹೇಗೆ ಅಂದ್ರೆ ಒಬ್ಬ ಲೆಕ್ಚರರ್ ಸ್ಟೂಡೆಂಟ್ ಇದ್ದಂಗೆ ಇದ್ವಿ ನಾವು. ಸೊ ಶ್ರವಂತ್, ಇದ್ರ ಬಗ್ಗೆ ಇನ್ನೊಂದಷ್ಟು ಆಮೇಲೆ ಮಾತಾಡೋಣ. ಈಗ ನೆಕ್ಸ್ಟ್ ರೌಂಡ್ ಅಂತಂದ್ರೆ ಟಿಫಿನ್ ಬಾಕ್ಸ್ ರೌಂಡ್ ಅಲ್ಲಿ ಏನ್ ರೆಸಿಪಿ ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾ ಇದ್ದೀರಾ? ಇಲ್ಲ, ಶುಭ ಅವರೇ ಮಾಡ್ತಾ ಇದ್ದಾರೆ. ಅವ್ರು ಕಲ್ತ್ಕೊಳ್ಳಿ ಅಂತ ನಾನು ಇವಾಗ ಸದ್ಯಕ್ಕೆ ನಿಂತ್ಕೊಂಡು ಹೇಳ್ಕೊಡ್ತೀನಿ ಅಷ್ಟೇ. ಅವ್ರು ಮಾಡ್ತಾ ಇರೋ ರೆಸಿಪಿ ಆಲೂ ಪುದೀನಾ ರೈಸ್. ಕಲ್ತ್ಕೊಳಮ್ಮ, ಒಂದೇ ಸರಿ ಹೇಳ್ಕೊಡೋದು ನಾನು, ಅದು ಮಾಡಲ್ಲ. ಸೊ ಆಲೂ ಪುದೀನಾ ರೈಸ್, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಅಕ್ಕಿ, ಅರ್ಶಿನ, ಹಸಿಮೆಣಸಿನಕಾಯಿ, ಪುದೀನಾ, ಜೀರಾ ಪೌಡರ್, ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ನನ್ನ ಫೇವರೇಟ್ ಬೆಣ್ಣೆ, ಈರುಳ್ಳಿ, ಗರಂ ಮಸಾಲ ಮತ್ತೆ ಆಲೂಗಡ್ಡೆ. ಶಬಾಷ್, ಎಷ್ಟು ದಿನ ಕೆಲಸ ಮಾಡಿದ್ರಪ್ಪ ಪಿಕ್ಚರ್ ಅಲ್ಲಿ ನೀವು? ಹೆಚ್ಚು ಕಮ್ಮಿ 150 ಡೇಸ್, 60 ದಿನ. ಓಕೆ, ಸೊ ಶುರು ಮಾಡೋಣ. ಈಗ ಏನ್ ಬೇಕು ಫಸ್ಟ್ ನಿಮ್ಗೆ? ಫಸ್ಟ್ ಏನ್ ಬೇಕು? ಫಸ್ಟ್ ಮಿಕ್ಸಿ ಬೇಕು. ಎಷ್ಟು? ಒಂದು 4 ಮೆಣಸಿನಕಾಯಿ. 4 ಮೆಣಸಿನಕಾಯಿ, 4-5 ಖಾರ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಒಂದು ಹಾಫ್ ಬೌಲ್ ಪುದೀನಾ. ಓಕೆ ಓಕೆ. ಬೆಣ್ಣೆ. ನಿಮ್ ಫೇವರೇಟ್ ಬೆಣ್ಣೆ? ನನ್ನ ಫೇವರೇಟ್ ಬೆಣ್ಣೆ. ಓಕೆ ಓಕೆ, ನಿಮ್ಗೆ ಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕ್ಬಹುದು. ಹಾ, ಸ್ವಲ್ಪ ಹಾಕ್ಬೇಕಾ? ನಾವು ಯಾವಾಗಲೂ ಯೂಸ್ ಮಾಡೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾವು ನಮ್ಮ ಮನೇಲಿ ಅದೇ ಯೂಸ್ ಮಾಡ್ತೀವಿ. ಓಕೆ, ಸೊ ಎಷ್ಟು? 1 ಸ್ಪೂನಾ? ಸೊ
ಸೊ ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ. ಶುಭ ಅವರು ಬೇರೆ ಎಣ್ಣೆ ಯೂಸ್ ಮಾಡ್ತಾರೆ. ತಲೆಗೆ ಹಾಕೊಳ್ಳೋ ಕೊಬ್ಬರಿ ಎಣ್ಣೆ ಅಂತ. ಕೊಬ್ಬರಿ ಎಣ್ಣೆ ಜಾಸ್ತಿ ತಲೆ, ಕೊಬ್ಬರಿ ಎಣ್ಣೆ ಜಾಸ್ತಿ ತಲೆ. ಓಕೆ, ಮಂಗಳೂರು ಕಡೆ ರೆಪ್ಯುಟೇಷನ್ ಹಾಳು ಮಾಡ್ತಾನಪ್ಪ. ಈರುಳ್ಳಿ. ಸೊ ನಿಮ್ಮ ಫಿಲ್ಮ್ ಸಾಂಗ್ ಯಾವ್ದಾದ್ರು ಇಬ್ರು ಜೊತೆಲಿ ಹಾಡ್ತೀರಾ? ಯಾಕಂದ್ರೆ ಐ ಥಿಂಕ್ ಇವರು ಚೆನ್ನಾಗಿ ಹಾಡ್ತಾರೆ, ನೀವು ಚೆನ್ನಾಗಿ ಹಾಡ್ತೀರಾ ಅಂತ ಗೊತ್ತು. ನಾನು ಹಾಡಿದ್ರೆ ಅಷ್ಟೇ, ನಿಮ್ ವೀಕ್ಷಕರೆಲ್ಲ ಟಿವಿ ಸ್ವಿಚ್ ಆಫ್ ಮಾಡ್ತಾರೆ. ಇಲ್ಲ, ಬಟ್ ಇಬ್ರು ಒಟ್ಟಿಗೆ ಹಾಡಿದ್ರೆ ಹಾನಿ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಜಾಸ್ತಿ ಹಾನಿಕರವಾಗಿರೋದಿಲ್ಲ. ಹಾಡಿ, ಮುದ್ದು ಮುದ್ದಾಗಿ ಹಾಡೋಣ. ಓಕೆ, 1 2 3 ಸ್ಟಾರ್ಟ್. ಮುದ್ದು ಮುದ್ದಾಗಿ ಮಾತಾಡುವಾಗ ಎಷ್ಟು ಚಂದ, ಪೆದ್ದು ಪೆದ್ದಾಗಿ ನೀನಾಡುವಾಗ ನಿನ್ನ ಚಂದ ಎಷ್ಟು ಚಂದ, ಜೀವನ ಹೂವನ ಚಂದ ಈಗ ನಿನ್ನಿಂದ. ವಿಷಯ ನೋಡಿ ನಂಗೆ ಸೂಪರ್ ಸೂಪರ್. ಅಡ್ಗೆ ಟೈಮ್. ಬೆಳ್ಳುಳ್ಳಿ ಮತ್ತೆ ಶುಂಠಿ ಎರಡು ಮಿಕ್ಸ್ ಮಾಡ್ಕೊಂಡು ಜಜ್ಕೊಂಡ್ಬಿಟ್ಟಿರಲ್ಲ. ಎಷ್ಟು ದಿವಸ ಅಂತ ಅವ್ರ ಅಮ್ಮನೂ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರಲ್ವಾ. ಅದಾದ್ಮೇಲೆ ಸಾಲ್ಟ್ ಹಾಕೋಣ. ಇದು ಚಿಲ್ಲಿ ಪೌಡರ್. ಓಕೆ, ಖಾರದ ಪುಡಿ ಅಲ್ವಾ. ಆಮೇಲೆ ಜೀರಿಗೆ ಪುಡಿ. ಅರಿಶಿನ. ಆಮೇಲೆ ಗರಂ ಮಸಾಲ. ಇವಾಗ ಆಲೂಗಡ್ಡೆ. ಸೊ ಆಕ್ಚುಲಿ ನೀವು ಹೇಳ್ತಾ ಇದ್ರಲ್ಲ, ನೀವು PGಯಲ್ಲಿ ಇರ್ತಾ ಇದ್ರಿ, ಒಬ್ಬರೇ ಇರ್ತಾ ಇದ್ರಿ ಅಂತ. ಸೊ ಆವಾಗ ಕುಕಿಂಗ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೇಗಿತ್ತು? ಯಾಕಂದ್ರೆ ಒಬ್ಬರೇ ಹೆಣ್ಮಗಳು ಇದ್ಕೊಂಡು ಕೆಲಸ ಮಾಡೋದು, ಆಚೆ ಹೋಗೋದು ಬರೋದು, ತಾನು ಕುಕ್ ಮಾಡ್ಕೊಳ್ಳೋದು ಅಂದ್ರೆ ಕಷ್ಟ ಅಲ್ವಾ? ಆಕ್ಚುಲಿ ನಾನು ಫಸ್ಟ್ PGಲಿ ಇರುವಾಗ ನಮ್ಮ ಮನೇಲಿ ಗ್ಯಾಸೇ ಇರಲಿಲ್ಲ. ಸೊ ಅದನ್ನ ನಾನು 6 ತಿಂಗಳು ತಗೋತು ನಂಗೆ ತಗೊಳಕ್ಕೆ. ಸೊ ನಾನು ದಿನಾಗ್ಲೂ ಒಂದು ಚಿಕ್ಕ ಹುಡುಗ ನನಗೆ ಟೀ ತೊಗೊಂಬರ್ತಾ ಇದ್ದ. ಸೊ ನಾನು ಅಲ್ಲಿ ಕಿಟಕಿಲಿ ವೇಟ್ ಮಾಡ್ತಾ ಇದ್ದೆ, ಬೆಳಿಗ್ಗೆ ಯಾವಾಗ ಬರ್ತಾರೆ ಅವನು ನನಗೆ ಟೀ ಕೊಡಕ್ಕೆ ಅದು ಚಿಕ್ಕ ಪ್ಲಾಸ್ಟಿಕ್ ಕಪ್ಪಲ್ಲಿ. ಸೊ ಅದು ಮಜಾ ಚೆನ್ನಾಗಿದೆ. ಆಮೇಲೆ ಅವ್ನು ಕ್ಯೂಕಂಬರ್ ಸ್ಯಾಂಡ್ವಿಚ್ ಅಂತ ಒಂದು ಮಾಡ್ತಾ ಇದ್ದ. ಬ್ರೆಡ್ಡು ಮತ್ತೆ ಕ್ಯೂಕಂಬರು ಮತ್ತೆ ಚೀಸು, ಸೌತೆಕಾಯಿ ಚೀಸು. ಅದನ್ನೇ ಒಂದು 6 ತಿಂಗಳು ತಿಂದೆ. ಸೊ ಅದಾದ್ಮೇಲೆ ಗ್ಯಾಸ್ ಬಂತು. ಅದಾದ್ಮೇಲೆ ಅಡುಗೆ ಕಲಿಯಕ್ಕೆ ಶುರು ಮಾಡ್ತಾ. ಶುಭ ಪೂಂಜಾ ಅವರು ಇದನ್ನ ಯಾವಾಗ ಹಾಕ್ತೀರಾ? ನೀವು ಶ್ರವಂತ್ ಅಡಿಗೆ ಮಾಡಿದ್ರೆ ಯಾವತ್ತು ಮನೆಯಲ್ಲಿ? ಯಾವತ್ತಾದ್ರೂ ಬಿಟ್ಟು ನಿಮ್ಮಮ್ಮ ಮನೆ ಒಳಗಡೆ? ಅಯ್ಯೋ, ನಮ್ಮ ಮನೆಯವರೆಲ್ರಿಗೂ ಬೆಡ್ ಕಾಫಿ ಮಾಡ್ಕೊಡೋದೆ ನಾನು. ಕಾಫಿ ಅಷ್ಟೇ ಕಲ್ತಿದ್ರೆ ಬೇರೆ ಏನಾದ್ರು ಅಡಿಗೆ ಮಾಡ್ತೀರಿ? ಇತ್ರದ್ದು ಕಾಫಿ ಒಂದೇ, ಬೆಡ್ ಕಾಫಿ ಮಾತ್ರ. ಅಲ್ಲೇ ಲಾಸ್ಟ್. ಅವ್ರಮ್ಮ ಇವಾಗ್ಲೂ ಕೈ ತುತ್ತು ಕೊಡ್ತಾರೆ. ಅಂದ್ರೆ ಏನಂದ್ರೆ ನಮ್ಮನೇಲಿ ಪ್ರಾಬ್ಲಮ್ ಆಗಿದ್ದು, ನಮ್ಮಪ್ಪಂಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ, ನಮ್ಮಮ್ಮಂಗ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅದಕ್ಕೆ ನಮ್ಮಮ್ಮ ನನ್ ಮೇಲೆ ರಿವೆಂಜ್ ತಗೊಂತಾರೆ. ಅಡಿಗೆ ಮನೆ ಒಳಗೆ ಕಾಲಿಟ್ರು ಲಟ್ಟಣಿಗೆ ತಗೊಂಡು ರಪ ರಪ ಅಂತ ಹೊಡಿತಾರೆ. ಹೊಡ್ಸ್ಕೊಂಡು ಅಭ್ಯಾಸ ಆಗಿ ಅಡಿಗೆ ಬಿಟ್ಬಿಟ್ಟೆ ನಾನು ಅಷ್ಟೇ. ಇವಾಗ ರೈಸ್. 1 ಬೌಲ್ ರೈಸ್ಗೆ ಅದರ ಅಳತೆ ಅಷ್ಟೇ 2 ಬೌಲ್ ನೀರು. ರುಬ್ಕೊಂಡಿರೋ ಖಾರ. ವೀಕ್ಷಕರೇ, ನಿಮ್ಗೆ ಇನ್ನೊಂದು ಹೆಲ್ತ್ ಟಿಪ್ ಕೊಡ್ತೀನಿ. ನಿಮ್ಗೆ ಅಕಸ್ಮಾತ್ ಗಾಯಗಳಾಗಿದ್ರೆ, ಆ ಗಾಯಗಳು ಬೇಗ ಗುಣ ಆಗಬೇಕು ಅಂತಂದ್ರೆ ಈ ನಿಂಬೆ ಹಣ್ಣಿನ ರಸವನ್ನ ಆ ಗಾಯದ ಮೇಲೆ ಹಚ್ತಾ ಬಂದ್ರೆ ಆ ಗಾಯ ಬೇಗ ಗುಣವಾಗುತ್ತೆ. ಆಕ್ಚುಲಿ ಶ್ರವಂತ್, ನಿಮ್ಗೇನಾದ್ರೂ ಇವ್ರು ಗಾಯ ಮಾಡಿದ್ರೆ ನಿಂಬೆ ಹಣ್ಣಿನ ರಸನ ಹಚ್ಕೊಂಡ್ಬಿಡಿ. ಇದನ್ನ ಫಸ್ಟ್ ಹರೀಶ್ ಟೇಸ್ಟ್ ಮಾಡ್ತಾರಂತೆ. ಡೆಫಿನೆಟ್ ಆಗಿ ತುಂಬಾ ಯಮ್ಮಿಯಾಗಿ ಕಾಣಿಸ್ತದೆ. ಆಕ್ಚುಲಿ ಮೋಸ್ಟ್ಲಿ ನೀವು ಬಟರ್ ಜಾಸ್ತಿ ಹಾಕಿದ್ರಲ್ಲ, ಬೆಣ್ಣೆ, ಹಂಗಾಗಿ ಇದೆಲ್ಲ ಫ್ಲೇವರ್ ನೋಡಿ ಅದ್ರ ಜೊತೆಗೆ ಹಂಗೆ ಕಾಣಿಸ್ತದೆ. ಓಕೆ, ಸೊ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ. ಆಲೂ ಪುದೀನಾ ರೈಸ್ ಸವಿಯೋದಕ್ಕೆ ಸಿದ್ಧವಾಗಿದೆ. ನಮ್ಮ ಗನ್ ಸ್ಟಾರ್ ಕಲಾಕಾರ ಹರೀಶ್ ರಾಜ್ ಅವರು ಇದನ್ನ ಟೇಸ್ಟ್ ಮಾಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಆಲೂ ಪುದೀನಾ ರೈಸ್ ತಿಂದು ಈಗ ಆಂಬ್ಯುಲೆನ್ಸ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಶ್ರವಂತ್, ಐ ವಿಶ್ ಯು ಆಲ್ ದಿ ಬೆಸ್ಟ್ ಹರೀಶ್ ಅವರೇ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಶುಭ ಪೂಜಾ ಮತ್ತೆ ಶ್ರವಂತ್ ಅವರು ತುಂಬಾ ಕ್ಯೂಟ್ ಆಗಿ ತಮಾಷೆಯಾಗಿ ಮಾತಾಡ್ಕೊಂಡು ಆಲೂ ಪುದೀನಾ ರೈಸ್ ಮಾಡ್ಕೊಟ್ಟಿದ್ದಾರೆ. ಟ್ರೈ ಮಾಡ್ತಾ ಇದ್ದೀನಿ. ಆಂಬ್ಯುಲೆನ್ಸ್ ಎಲ್ಲ ಕರ್ಸಿ ಅಂತಿದ್ರೆ ನಮ್ಗೆ ಅಷ್ಟೆಲ್ಲ, ಬಟ್ ನಮ್ಗೆ ಗೊತ್ತು ನೀವು ಚೆನ್ನಾಗಿ ಮಾಡ್ತೀರಾ ಅಡುಗೆ ಅಂತ. ವೀಕ್ಷಕರೇ, ಟೇಸ್ಟ್ ಅಂತೂ ಚೆನ್ನಾಗಿದೆ. ಆದ್ರೆ ಮೆಣಸಿನ್ಕಾಯಿ ಎಷ್ಟು ಬೇಕು ಅಂತ ಇಲ್ಲ, ಬಟ್ ಆದ್ರೆ ತುಪ್ಪದ ಜೊತೆ ತಿನ್ಬೋದು. ಆಕ್ಚುಲಿ ತುಂಬಾ ಟೇಸ್ಟ್ ಆಗಿದೆ. ವೆರಿ ನೈಸ್. ಐ ಥಿಂಕ್ ನೀವು ಖಾರ ಜಾಸ್ತಿ ಇಷ್ಟಪಡ್ತೀರಾ ಅಂತ ಇಷ್ಟು ಖಾರ ಹಾಕೊಂಡ್ರೆ ಹೇಗೆ? ಕಣ್ಣೆಲ್ಲ ಕೆಂಪಾಗೋಯ್ತು ಹರೀಶ್ ಅವ್ರು. ಬೆವರು ಜಾಸ್ತಿ ಕಿತ್ಕೊಂಡ್ಬರ್ತಾರೆ, ಟ್ರೈ ಮಾಡಿ. ಇದು ಖಾರನಾ? ಖಾರ ಇಲ್ಲ. ಬಿಲ್ಡಪ್ ಅಮ್ಮ, ಸ್ವಲ್ಪ ತಮಾಷೆ ಹೇಳ್ಬೇಕಲ್ಲ. ಇಲ್ಲ, ಅಷ್ಟೊಂದು ಖಾರ ಇಲ್ಲ. ಬಟ್ ಇದೆ ಡೆಫಿನೆಟ್ ಆಗಿ
ಗರಂ ಮಸಾಲ ಜಾಸ್ತಿ ಆಗಿದೆ, ಬಟ್ ಫ್ಯಾಂಟಾಸ್ಟಿಕ್ ಆಗಿದೆ, ವಂಡರ್ಫುಲ್ ಟೇಸ್ಟ್. ಖಾರ ಇಷ್ಟಪಡೋರ್ಗಂತೂ ಇದು ಅದ್ಭುತವಾದಂಥ ರೆಸಿಪಿ. ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಲಿ. ಅದು ಎಲ್ಲ ಕವರ್ ಅಪ್ ಮಾಡೋದಕ್ಕೆ ಬಟರ್, ಬೆಣ್ಣೆನೂ ಜಾಸ್ತಿ ಹಾಕಿದ್ದಾರೆ. ಸೊ ಡೆಫಿನೆಟ್ಲಿ ನೀವು ಯಾರನ್ನಾದ್ರೂ ಸುಮ್ಮನೆ ನೈಸ್ ಹೊಡಿಬೇಕು ಅಂತಂದ್ರೆ ಈ ಥರ ಬಟರ್ ಜಾಸ್ತಿ ಹಾಕ್ಬಿಟ್ಟು ಆಲೂ ಪುದೀನ ರೈಸ್ ಮಾಡ್ಬೋದು. ಆಲೂ ಪುದೀನ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಪುದೀನ, ಹಸಿ ಮೆಣಸಿನಕಾಯಿ ಮತ್ತು ನೀರನ್ನ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಬೆಣ್ಣೆ, ಸ್ವಲ್ಪ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚು ಖಾರದ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಗರಂ ಮಸಾಲ, ಆಲೂಗಡ್ಡೆ ಹಾಕಿ ಬೇಯಿಸಿ ನಂತರ ಅಕ್ಕಿ, ನೀರು, ರುಬ್ಬಿಕೊಂಡಿದ್ದ ಪುದೀನ ಮಿಶ್ರಣ ಹಾಕಿ 3 ಕೂಗು ಕೂಗಿಸಿ. ಈಗ ಆಲೂ ಪುದೀನ ರೈಸ್ ಸಿದ್ಧವಾಗಿದೆ. ಸೊ ಹೇಳಿ ಶುಭ ಅವರೇ, ನೆಕ್ಸ್ಟ್ ರೌಂಡ್ ನಮ್ಮ ಕಿಡ್ಸ್ ಸ್ಪೆಷಲ್. ಸೊ ಮಕ್ಕಳಿಗೋಸ್ಕರ ಏನ್ ಮಾಡ್ತೀರಾ? ನೀವೇ ಇಬ್ಬರೇ ಮಕ್ಕಳ ತರ ಕಾಣಿಸ್ತಾ ಇದ್ದೀರಾ. ನಮ್ಕಿನ ಇನ್ನೂ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ. ಇವಾಗ ತಾನೇ ಸ್ಕೂಲ್ ಪಾಸ್ ಮಾಡಿ ಡಿಗ್ರಿ ಐ ಮೀನ್ ಕಾಲೇಜ್ಗೆ ಬರ್ತಾ ಇದ್ದಾರೆ. ಅವರೇ ಮಾಡ್ತಾರೆ. ಅವರೇ ಹೇಳ್ತಾರೆ ನನ್ಗೆ ಅಡಿಗೆ ಮಾಡಿ ಸಾಕು. ಯಾರು ಬರ್ತಾ ಇದ್ದಾರೆ ನಮ್ಮ ಸೆಟ್? ಜಾಹ್ನವಿ ಕಾಮತ್. ಪ್ಲೀಸ್ ವೆಲ್ಕಮ್ ಜಾಹ್ನವಿ. ಹಲೋ, ನಮಸ್ಕಾರ, ಹೇಗಿದ್ದೀರಾ? ವೀಕ್ಷಕರೇ, ನಮ್ಮ ಜೊತೆಗಿದ್ದಾರೆ ಜಾಹ್ನವಿ ಕಾಮತ್. ಇವರು ಪರಾರಿ ಚಿತ್ರದ ಮತ್ತೊಂದು ನಾಯಕಿ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. And she's the kid of the team. ಹೌದಾ? ಮಗುನೇ ನೀವು ನಿಜವಾಗ್ಲೂ. ಸೊ ಕಿಡ್ಸ್ ಐಟಮ್ ನ ಕರೆಕ್ಟ್ ಆಗಿ ಮಾಡ್ತಾರೆ. ಅಲ್ಲ, ಬಂದ ತಕ್ಷಣ ಶುಭ ಅವ್ರ ಜೊತೆನೋ ತಪ್ಕೊಂಡ್ರಿ? ಹೌದು, ನಾವು ತುಂಬಾ ಕೆಮಿಸ್ಟ್ರಿ ವರ್ಕೌಟ್ ಮಾಡಿದ್ವಿ ಸಿನಿಮಾನೇ. ಅಲ್ಲ ಪಾಪ, ಹರೀಶ್ ರಾಜ್ ಅಂತ ಹ್ಯಾಂಡ್ಸಮ್ ಹುಡುಗನ ಬಿಟ್ಟು ನನ್ನ ತಪ್ಕೊಂಡ್ರಲ್ಲ. ನಾನು ಕಾಯ್ತಾ ಇದ್ದೆ ಸರ್, ಅಲ್ಲೇ ಸ್ಟಾಪ್ ಆಗ್ಬಿಟ್ಟಲ್ಲ. ಸರಿ, ಹೋಗಿ ನೆಕ್ಸ್ಟ್ ಟೈಮ್ ಅಂತ. ಸರಿ, ನೆಕ್ಸ್ಟ್ ರೌಂಡ್ ನಮ್ಮ ಕಿಡ್ಸ್ ಸ್ಪೆಷಲ್ ಏನ್ ಮಾಡ್ತೀರಾ ಅಂತ ಶುಭ ಅವ್ರನ್ನ ಕೇಳಿದಕ್ಕೆ ಇಲ್ಲ ಜಾಹ್ನವಿ ಮಾಡ್ತಾರೆ ಅಂತಂದ್ರು. ನೀವು ಒಳ್ಳೆ ಕುಕ್ಕ? ಒಂದ್ ಮಟ್ಟಿಗೆ ಮಾಡ್ತೀನಿ. ಅಂದ್ರೆ ಅಮ್ಮ ಊರಲ್ಲಿ ಇಲ್ಲದೆ ಇದ್ದಾಗೆಲ್ಲ ನಾನು ಮಾಡ್ತೀನಿ. ಓಕೆ. ಕನ್ನಡದಲ್ಲಿ ಪರಾರಿ ನಿಮ್ಮ ಮೊದಲನೇ ಚಿತ್ರ? ಕನ್ನಡದಲ್ಲಿ ಪರಾರಿ ನನ್ನ. ಪರಭಾಷಾ ಬೇರೆ ಭಾಷೆಗಳಲ್ಲೂ ಮಾಡಿದಿರಾ ಅಂತ? ತಮಿಳಲ್ಲಿ ಮಾಡಿದ್ದೀನಿ. ಈಗ 4 ಸಿನಿಮಾ ಮಾಡಿದ್ದೀನಿ. 2 ಲಾಸ್ಟ್ ಇಯರ್ ರಿಲೀಸ್ ಆಯ್ತು. ಈಗ ನೆಕ್ಸ್ಟ್ ಬಂದು ಕನ್ನಡದಲ್ಲಿ ಇನ್ನೊಂದು ಭಾಗ್ಯರಾಜ್ ಅಂತ ಇನ್ನೊಂದು ಮಾಡ್ತಾ ಇದ್ದೀನಿ. ಸೂಪರ್, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಈಗ ಶುರು ಮಾಡ್ಕೊಳ್ಳೋಣ. ಏನ್ ಮಾಡ್ತಾ ಇದ್ದೀರಾ ಕಿಡ್ಸ್ ರೌಂಡ್ ಅಲ್ಲಿ? ಸಮೋಸ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಅನ್ಕೊಂಡಿದ್ದೀರಾ? ಸಮೋಸ ಮಾಡ್ತೀರಾ? ಓಕೆ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಜೀರಿಗೆ, ಈರುಳ್ಳಿ, ರೆಡ್ ಚಿಲ್ಲಿ ಪೌಡರ್, ಬಟಾಣಿ, ಅರಿಶಿನ ಪುಡಿ, ಗರಂ ಮಸಾಲ ಪೌಡರ್, ಬೀನ್ಸು, ಮೈದಾ, ಉಪ್ಪು, ಆಲೂಗಡ್ಡೆ, ನಿಂಬೆ ರಸ ಅಂಡ್ ಕ್ಯಾರೆಟ್. ಮೈದಾಗೆ ಡಾಲ್ಡಾ, ಉಪ್ಪು, ಒಂಚೂರೇ ಚೂರು ಉಪ್ಪು ಮತ್ತೆ ಚಿರೋಟಿ ರವೆ ಹಾಕಿ ಮುಂಚೆನೆ ಕಲ್ಸಿಟ್ಕೊಂಡ್ಬಿಟ್ಟಿದ್ದೀರಾ? ಹೌದು, ಕಲ್ಸಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಇಬ್ರು ಸೇರಿ ಮಾಡ್ತಾ ಇದ್ದೀರಾ ಇವಾಗ ಅಡ್ಗೆ? ಅವಳು ಅಡ್ಗೆ ಮಾಡ್ತಾಳೆ, ನಾನು ಇದನ್ನ ಇಟ್ಕೊಂಡು ಬೋನಸ್. ಓಕೆ. ನಿಜವಾಗ್ಲೂ ವೀಕ್ಷಕರೇ, ನೀವು ಎಂಜಾಯ್ ಮಾಡ್ತೀರಾ. ಈಗ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಶುಭ ಅವರೊಬ್ಬರೇ ಮಾಡೋದಲ್ಲ, ಅವ್ರ ಜೊತೆಗೆ ಜಾಹ್ನವಿ ಕೂಡ ಇದ್ದಾರೆ. ಓಕೆ. ಸೊ ಫಸ್ಟ್ ಏನ್ ಬೇಕು ನಿಮಗೆ? ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು? ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ವಾವ್. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಶುಭ ಅವ್ರನ್ನ ಇಮಿಟೇಟ್ ಮಾಡ್ತೀರಾ ನೀವು ಏನಾದ್ರು ಬೈ ಚಾನ್ಸ್? ಅವ್ರ ನಗತ್ರ ಏನಾದ್ರು ಮಾಡಿ ತೋರಿಸಿ. ಜೊತೆಲಿ ಇದ್ರಲ್ಲ ಸಾಕಷ್ಟು ದಿನ. ಅವಳು ನನ್ನೊಂದು ಸ್ಟೆಪ್ ಆಗಿ ತೋರಿಸ್ತಾಳೆ. ಹೌದಾ? ಈಗ ಆನಿಯನ್ ಅಲ್ಲ, ಈರುಳ್ಳಿ ಎಷ್ಟು? ಈರುಳ್ಳಿ ಇಷ್ಟು ಫುಲ್ ಹಾಕ್ಬೋದು ಅನ್ಸುತ್ತೆ. ಸೊ ಅದೇ, ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಾರ್ಟ್ ಮಾಡಿದ್ರೆ ಸಾಕು. ಹಂಗೇನೆ ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಅಷ್ಟ? ಅರ್ಧ ಸ್ಪೂನ್. ನಮ್ಮ ಮನೇಲಿ ಖಾರ ಕಮ್ಮಿ. ಐ ಡೋಂಟ್ ನೋ, ಶುಭಂಗ್ ಖಾರ ಜಾಸ್ತಿ. ನಾನು ನೋಡ್ದೆ ನಿಮ್ ಪುದೀನ ಪೊಟೇಟೊ ಆಲೂ ಪುದೀನ ಬಾತ್ ಮಾಡ್ಕೊಟ್ರು. ಅದಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ ಇವಾಗ ಜಾಹ್ನವಿ ಅಡಿಗೆ ಮಾಡ್ತಾ ಇದ್ದಾಳೆ. ಒಂದ್ ಚೂರೇ ಚೂರು ಅರ್ಶಿನ, ಗರಂ ಮಸಾಲ ಪೌಡರು, ಅದು ಒಂದ್ ಚೂರೇ ಚೂರು, ಇಷ್ಟು ಸಾಕು. ಇವಾಗ ಗ್ರೀನ್ ಇದು ಬೀನ್ಸ್. ಈಗ ನೀವು ಬೆಂಗಳೂರು ಅವರೇನಾ ಅಥವಾ ತಮಿಳಲ್ಲಿ ಮಾಡಿದ್ದೀರಂತ? ಮಂಗಳೂರು. ಓಕೆ. ಅವರು ತುಳು ಮಾತಾಡ್ತಾರೆ, ನೀವು ತುಳು? ನಾನು ಕೊಂಕಣಿ ಮಾತಾಡ್ತೀನಿ. ಕೊಂಕಣಿ. ಓಕೆ. ನಮ್ ಸಿನಿಮಾಲ್ 3 ಜನ, ನಾನು, ಜಾಹ್ನವಿ, ಶ್ರವಂತ್. ಕೊಂಕಣಿ 3 ಜನ. ಇಲ್ಲ, ಮಂಗಳೂರು. ನಾನು ತುಳು ಮಾತಾಡ್ತೀನಿ, ಅವರಿಬ್ರು, ನಾನು ಶ್ರವಂತ್ ತುಳು ಮಾತಾಡ್ತೀನಿ, ಅವಳು ಕೊಂಕಣಿ ಮಾತಾಡ್ತೀನಿ. ಸೊ ಅಡಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಏನಂತೀರಾ ನಿಮ್ ಕೊಂಕಣಿಲಿ? ಜವಣ್ ಲಾಯ್ಕ್ ಅಶೀಲ. ಜವಣ್ ಲಾಯ್ಕ್ ಅಶೀಲ. ಜವಣ್ ಲಾಯ್ಕ್ ಅಶೀಲ. ಸೊ ಹಿಂದಿ ತರ ಅನ್ಸುತ್ತಲ್ಲ? ಒಂದ್ ಸ್ವಲ್ಪ ಹಿಂದಿ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತೀವಿ ಆಕ್ಚುಲಿ. ಶೀಲಾ ಕಿ ಜವಾನಿ ತರ ಏನು ಅನ್ಸ್ತಾ ಇದೆ? ಜವಣ್ ಲಾಯ್ಕ್ ಅಶೀಲಾ ಕಿ ಜವಾನಿ. ಕಂಟಿನ್ಯೂ ಮಾಡ್ಬೋದಲ್ಲ? ಆಲೂಗಡ್ಡೆ ಹಾಕೋಣ. 1 ಬೌಲ್ ಅಷ್ಟು ಫುಲ್ ಹಾಕ್ತೀನಿ.
ಶುಭ ಇಸ್ ಆಲ್ವೇಸ್ ಇದೇ ತರ. ನೀವು ಬೇರೆ ಆರ್ಟಿಸ್ಟ್ ಎಲ್ಲ ಮಿಮಿಕ್ರಿ ಮಾಡ್ತೀರಾ? ಅರುಣ್ ಸಾಗರ್. ಹೌದಾ? ಅರುಣ್ ಸಾಗರ್ ನಮ್ ಸಿನಿಮಾಲಿ ವಿಲನ್ ಪಾತ್ರ, ಆದ್ರೆ ವಿಲನ್ ಅಂದ್ರೆ ಕಾಮಿಡಿ ವಿಲನ್ ಒಂಥರ. ಸೊ ಒಂದ್ ಜಾಗ ಎಂಡ್ ಅಲ್ಲಿ ಬರ್ತಾರೆ, ಶರತ್ ಲೋಹಿತಾ ಸರ್ ಬಂದು ಒಂದ್ ಕೈಯಲ್ಲಿ ಗನ್. ಒಂದು ನಿಮಿಷ ಅಲ್ಲ, ಅವ್ರು ಲಟ್ಟಿಸ್ತಾ ಇದಾರೆ, ಸ್ವಲ್ಪ ಹಿಟ್ಟೇನಾದ್ರು ಹಾಕಬೇಕಾ ನೋಡಿ, ಅದು ಜಗಳ ಆಡೋ ಇದೆ ಅವರು. ಅದಕ್ಕಿಂತ ಮುಂಚೆ ಒಂದು ಗ್ರೀನ್ ಪೀಸು, ಇದು ಆಲ್ರೆಡಿ ಬೆಂದಿದೆ, ಬಟಾಣಿನ ಬೇಯಿಸ್ಕೊಂಡ್ಬಿಟ್ಟಿದ್ದಾರೆ. ಬಟಾಣಿ, ಹೌದು. ಓಕೆ, ಸೊ ಸ್ವಲ್ಪ ಉಪ್ಪು, ರುಚಿಗೆ ಏನ್ ಹೇಳ್ತಾರೆ, ರುಚಿಗೆ ತಕ್ಕಷ್ಟು ಉಪ್ಪು. ಕರೆಕ್ಟ್. ಸೊ ಡೀಪ್ ಫ್ರೈ ಮಾಡ್ಬೇಕಾಗುತ್ತಾ ಇದನ್ನ? ಡೀಪ್ ಎಂಡ್ ಅಲ್ಲಿ, ಅದು ಸೊ ಇನ್ನೊಂದ್ ಕಡೆ ಆಯಿಲ್ ನ ಇಟ್ಬಿಡೋಣ. ಕರೆಕ್ಟ್. ಓಕೆ, ಸರಿ. ಕ್ಯಾರೆಟ್ ಆಕ್ಚುಲಿ ಜಾಸ್ತಿ ಇದು ಮಾಡ್ಬೇಕಾಗಿಲ್ಲ ಅಲ್ಲ, ಬಿಕಾಸ್ ಇಟ್ ಇಸ್ ಆಲ್ರೆಡಿ ಆಲ್ಮೋಸ್ಟ್ ಕುಕ್ಡ್. ಓಕೆ, ಕ್ಯಾರೆಟ್ ರಾನ್ ಬಳಸ್ತೀವಿ ಈಗ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಕ್ಯಾರೆಟ್ ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಹೌದು, ಕ್ಯಾರೆಟ್ ಮಿಕ್ಸ್ ಮಾಡಿದ್ದೀನಿ. ನೀವೇನೋ ಒಂದು ಅರುಣ್ ಅದೇ. ಸೊ ಅರುಣ್ ಸರ್ ಬಂದು ಎಂಡ್ ಅಲ್ಲಿ ಶರತ್ ಸರ್ ಬರ್ತಾರೆ. ಸ್ವಲ್ಪ ಹಿಂದೆ ಹೋಗ್ಬೋದಲ್ಲ? ಸ್ವಲ್ಪ ಹಿಂದೆ. ಒಂದು ಗನ್ ಇರುತ್ತೆ ಕೈಯಲ್ಲಿ, ಹಿಂಗೆ ಟರ್ನ್ ಮಾಡ್ಬಿಟ್ಟು ಗನ್ ಶೂಟ್ ಮಾಡ. ಏನ್ ನಡೀತಾ ಇದೆ ಇಲ್ಲಿ ಅಂತ ಅವ್ರ ವಾಯ್ಸ್, ಶರತ್ ಲೋಹಿತಾ ಸರ್ ವಾಯ್ಸ್. ನಾನು ಏನು ಮಾಡಿಲ್ಲ ನಡ್ಕೊಂಡು ಬರೋದು ಹಂಗೆ. ತುಂಬಾ ಎಂಥೂಸಿಯಾಸ್ಟಿಕ್, ತುಂಬಾ ಎಕ್ಸೈಟಿಂಗ್ ಆಗಿದ್ದಾರೆ. ಅವ್ರ ಜೊತೆ ಆಕ್ಚುಲಿ ಎಷ್ಟು ಅವ್ರು ಶೂಟಿಂಗ್ ಇದ್ದಾಗ ನಾನು ಅವ್ರ ಜೊತೆ ಕೂತ್ಕೊಂಡೆ ಟೈಮ್ ಸ್ಪೆಂಡ್ ಮಾಡೋದು. ತುಂಬಾ ಈಸ್ ವೆರಿ ಟ್ಯಾಲೆಂಟೆಡ್, ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಅನ್ಬಹುದು, ಜೀನಿಯಸ್ ಅನ್ಬಹುದು. ಆತರ ಅವರು ಸಿಂಗಿಂಗು, ಡಾನ್ಸಿಂಗು, ಮ್ಯೂಸಿಕ್ ಇರ್ಲಿ, ಗಿಟಾರು, ಇದು ಅದು ಎಲ್ಲ ಗೊತ್ತಿರುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡೋಣ? ಜಾನ್ವಿ ಬಂದ್ರೆ ಎಂಟರ್ಟೈನ್ ಮಾಡ್ತಾರೆ ನಿಮ್ನ. ಖಂಡಿತವಾಗ್ಲೂ. ಓಕೆ, ಎಲ್ಲ ನೀವು ಸಖತ್ ಎಂಟರ್ಟೈನ್ ಮಾಡ್ತೀರಾ ಬಿಡಿ. ಫಿಟ್ನೆಸ್ ಇಂಪಾರ್ಟೆಂಟ್ ಅಲ್ಲ, ಹೆಲ್ತ್ ಯಾವಾಗ್ಲೂ. ಯಾಕಂದ್ರೆ ವೀಕ್ಷಕರು ಜಾಸ್ತಿ ಜನ ಬಂದು ನಿಮ್ಮ ಹೀರೋಯಿನ್ ಅಂದ ತಕ್ಷಣ ನಿಮ್ಮನ್ನ ಅಡೋರ್ ಮಾಡ್ತಾ ಇರ್ತಾರೆ. ಓ ನೋಡು, ಅವ್ರು ಮೇಂಟೈನ್ ಮಾಡ್ತಾರೆ, ಅವ್ರು ಜಿಮ್ ಹೋಗ್ತಾರೆ, ಅವ್ರು ಏನ್ ತಿಂತಾರೆ ಅಂತ. ಜಿಮ್ಮಿಗಂತೂ ನಾನು ಹೋಗೋದೇ ಇಲ್ಲ, ಹೋಗೇ ಇಲ್ಲ ಇವತ್ತು. ಓಕೆ, ಸೊ ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು ಶುಭ? ಇಷ್ಟು ದಿನ ನೀವು ಸಾಕಷ್ಟು ಚಿತ್ರಗಳಲ್ಲಿ ಮಾಡಿದ್ದೀರಾ, ನಿಮಗೆ ತುಂಬಾ ಖುಷಿ ಕೊಟ್ಟಂತ ಪಾತ್ರ ಯಾವುದು? ಸುಮಾರಿದೆ. ಐ ಮೀನ್, ಒಂದು ಸಿನಿಮಾ ಹೇಳಿದ್ರೆ ಇನ್ನೊಂದು ಸಿನಿಮಾಗೆ ಇದಾಗುತ್ತೆ. ಬಟ್ ನನಗೆ ಜನರು ತುಂಬಾ ಇಷ್ಟಪಟ್ಟಿದ್ದು ಮೊಗ್ಗಿನ ಮನಸ್ಸು ಅಲ್ಲ ಇವತ್ತು. ಬಟ್ ಇವತ್ತು ನನ್ನ ಪರಾರಿ ಶುಭಪುಂಜ ಅಂತ ಹೇಳಿದ್ರೆ ನನ್ಗೆ ಅದು ಖುಷಿ ಆಗುತ್ತೆ. ಓಕೆ ಸರ್, ಆಲ್ವೇಸ್ ಈಗ ನೆಕ್ಸ್ಟ್ ಯಾವ್ದು ರಿಲೀಸ್ ಆಗಿದೆ ಅದ್ರ ಜೊತೆ ಐಡೆಂಟಿಫೈ ಮಾಡ್ಕೊಳ್ತೀರಾ? ಅಂಡ್ ಐ ಆಲ್ವೇಸ್ ಲೈಕ್ ಟು ಬಿ ಐಡೆಂಟಿಫೈಡ್ ನನ್ನ ಪಾತ್ರ ಹೆಸರಲ್ಲಿ. ಸೊ ನಾನು ಮೊಗ್ಗಿನ ಮನಸ್ಸು ಮಾಡಿದಾಗ ನನ್ನ ರೇಣು ಅಂತ ಕರಿತಾ ಇದ್ರು ಎಲ್ಲವರು. ಸೊ ಒಂದು ಪಾತ್ರದ ಹೆಸರು ಅವ್ರ ಮನಸ್ಸಲ್ಲಿ ರಿಜಿಸ್ಟರ್ ಆದ್ರೆ ಹಂಗಂದ್ರೆ ಆ ಪಾತ್ರ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅಂತ. ಎಸ್, ನಿಮ್ಮ ಡ್ರೀಮ್ ರೋಲ್ ಏನಾದ್ರು ಇದೆಯಾ? ನಾನು ಈ ತರದೊಂದು ಆಕ್ಷನ್ ಸಿನಿಮಾ ಮಾಡಬೇಕು ಅಥವಾ ಏನೋ ತುಂಬಾ? ನಾನು ಮಾಡಿದ್ದೀನಿ, ನನ್ನ ನೆಕ್ಸ್ಟ್ ಸಿನಿಮಾಲಿ ಮೀನಾಕ್ಷಿಲಿ ಒಂದು ಫೈಟ್ ಮಾಡಿದ್ದೀನಿ. ಸೊ ಎಷ್ಟು ಮಟ್ಟಕ್ಕೆ ಅದು ಜನರಿಗೆ ಕನ್ವಿನ್ಸ್ ಆಗಿದೆ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ಡ್ಯಾನಿ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಮೀನಾಕ್ಷಿ ಆಕ್ಷನ್ ಫಿಲ್ಮ್ ಅದು? ಮೀನಾಕ್ಷಿ ನಾಟ್ ಅನ್ ಆಕ್ಷನ್ ಫಿಲ್ಮ್, ಬಟ್ ಅದರಲ್ಲಿ ಒಂದು ಫೀಮೇಲ್, ನಾನು ಮತ್ತೆ ವಿದ್ಯಾ ವೆಂಕಟರಮಣ್ ಅಂತ 2 ವಿಮೆನ್ ಒಂದು ಫೈಟ್ ಇದೆ. ಲೈಕ್ ಇಟ್ಸ್ ರಿಯಲ್ ಫುಲ್ ಕಿಕ್ ಆಸ್ ಫೈಟ್. ಓಕೆ, ಏನಾದ್ರು ಡೈಲಾಗ್ ನೆನಪಿದೆಯಾ ಚಿತ್ರದಲ್ಲಿ? ಇಲ್ಲ, ಅದ್ರಲ್ಲಿ ಡೈಲಾಗ್ ಏನಿಲ್ಲ, ಅದು ಜೈಲಲ್ಲಿ ನಡೆಯೋ ಫೈಟ್ ನಂದು ಮತ್ತೆ ವಿದ್ಯಾ ಮಧ್ಯೆ. ಓಕೆ, ಸೊ ನೆಗೆಟಿವ್ ಶೇಡ್ಸ್ ಇರುವಂತ ಪಾತ್ರ ಕೊಟ್ಟರೆ ಇಷ್ಟಪಡ್ತೀರಾ? ನಾನು ಸದ್ಯಕ್ಕೆ ನಾನು ಮಾಡಲ್ಲ ಅಂತಲ್ಲ, ಬಟ್ ಯಾವ್ದೇ ಒಂದು ಪಾತ್ರ ಕೊಟ್ರು ಅದ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಅದ್ ನಮ್ಗೆಲ್ಲೋ ರಿಲೇಟ್ ಆಗ್ಬೇಕು. ನೀವು ಹಳೆ ಕಾಲದ ವಿಲನ್ ಅಂತ ಅನ್ಕೊಂಬಿಡಿ, ಆತರ ಆಡಿಯನ್ಸ್ ಏನಾದ್ರು ಒಂದು ಚಿಕ್ಕದಾಗಿ. ಯಾಕೋ ಈ ವಿಲನಸ್ ಪಾತ್ರ ಮಾಡಕ್ಕೆ ನಂಗೆ ತುಂಬಾ ಕಷ್ಟ ಆಗುತ್ತೆ ಒಳಗಡೆಯಿಂದ. ಮೇ ಬಿ ಬಿಕಾಸ್ ಐ ಕ್ಯಾನಾಟ್ ರಿಲೇಟ್ ಟು ಇಟ್ ಅಟ್ ಆಲ್. ಆಗಿದೆ ಅಲ್ಲ, ಟ್ರೈ ಆಗಿದೆ ಕ್ಲೀನ್ ಆಗಿ. ನೀವು ಹೇಳಿದಾಗೇನೆ ಡಾರ್ಕ್ ಬ್ರೌನ್ ಇವೆರಡು ತೆಗೆದಿಟ್ಕೊಳ್ಳೋಣ ಅಲ್ವಾ? ಸೊ ಹರೀಶ್, ಬಿಸಿ ಬಿಸಿ ಸಮೋಸ ನಿಮ್ಗೋಸ್ಕರ ರೆಡಿ. ವಾವ್, ಫ್ಯಾಂಟಾಸ್ಟಿಕ್. ಈ ತರ ಸಮೋಸ ನಾನು ಲೈಫಲ್ಲಿ ತಿಂದಿಲ್ಲ ಅನ್ಸುತ್ತೆ, ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಅದ್ರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಬಿಸಿ ಇದೆ ಆಕ್ಚುಲಿ. ವೀಕ್ಷಕರೇ, ನಮ್ಮ ಜಾಹ್ನವಿ ಕಾಮತ್ ಮತ್ತೆ ನಮ್ಮ ಶುಭಾ ಪೂಂಜ ಅವರು ಮಾಡ್ಕೊಟ್ಟಿದ್ದಾರೆ ಪ್ರೀತಿಯಿಂದ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡ್ಕೊಟ್ಟಿದ್ದಾರೆ ಸಮೋಸ, ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ನಿಜವಾಗ್ಲೂ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಚೆನ್ನಾಗಿ ಬರಲ್ಲ, ಏನೋ ಹಿಟ್ಟೆಲ್ಲ ಜಾಸ್ತಿ ಆಗಿರ್ಬೋದೇನೋ ಅನ್ಕೊಂಡೆ.
ಬಟ್ ನೀವು ಮಾಡಿದ್ದು ಫಿಲ್ಲಿಂಗು ಚೆನ್ನಾಗಿದೆ, ಫಂಟಾಸ್ಟಿಕ್. ಸೊ ಸಮೋಸಾಗೆ ಮೋಸ ಇಲ್ಲ, ನೀವು ಟ್ರೈ ಮಾಡ್ತೀರಾ? ನಾನು ಟ್ರೈ ಮಾಡಿ. ಓಕೆ. ಸಮೋಸ ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಜೀರಿಗೆ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಬೀನ್ಸ್, ಮ್ಯಾಶ್ ಮಾಡಿದ ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್ ಹಾಕಿ ಬಾಡಿಸಿ ಕಲಸಿದ ಮೈದಾ ಹಿಟ್ಟನ್ನ ಚಪಾತಿಯಂತೆ ಲಟ್ಟಿಸಿಕೊಂಡು ಅದರೊಳಗೆ ಆಲೂಗಡ್ಡೆ ಮಸಾಲ ಮಿಶ್ರಣನ ತುಂಬಿ ಎಣ್ಣೆಯಲ್ಲಿ ಕರೆದು ತೆಗೆದರೆ ರುಚಿಕರವಾದ ಸಮೋಸ ಸವಿಯಲು ಸಿದ್ಧ. ಇದೇನಿದು ದೇವ್ರ ತರ ಪ್ರತ್ಯಕ್ಷ ಆಗ್ಬಿಟ್ರಿ. ಶುಭ ಅಲ್ಲಿ ಶುಭ ಅವರು ಪರಾರಿ ಆಗಿದ್ದಾರೆ, ಅವ್ರ ಜಾಗದಲ್ಲಿ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಓಹ್, ವೆರಿ ನೈಸ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ವೆರಿ ನೈಸ್. ನೀವೆಲ್ಲ ಪರಾರಿ ತಂಡದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಅಂತ ನಾವು ಸಾಕಷ್ಟು ಕೇಳಿದೀವಿ, ನಾವು ನೋಡಿದ್ವಿ, ಅದ್ಭುತವಾಗಿ ನಟಿಸಿದ್ದೀರಾ. ಸೊ ಹೇಳಿ, ಆ ಚಿತ್ರದಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಇದು ನಿಮ್ಮ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ? ನನ್ನ ಫಸ್ಟ್ ಫಿಲ್ಮ್. ಬೇಸಿಕಲಿ ಮೂಲತಃ ನಾನು ರಂಗಭೂಮಿಯವನು. ಬೆನಕ ಮತ್ತೆ ರಂಗಶಂಕರ ಮತ್ತೆ ಇನ್ನೂ ಹಲವಾರು ತಂಡಗಳ ಜೊತೆ ಕೆಲಸ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಫಿಲ್ಮ್. ಅನಿಸ್ತಾ ಇಲ್ಲ ದೇವರೇನಗೋ ಫಸ್ಟ್ ಫಿಲ್ಮ್. ಚೈತನ್ಯ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ. ಸೊ ನಿಜವಾಗ್ಲೂ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೂಪರ್. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸೊ ಶೃಂಗ ಅವರೇ, ನಮ್ಮ ನೆಕ್ಸ್ಟ್ ರೌಂಡ್ ಅಂದ್ರೆ ಈಸಿ ರೌಂಡ್. ಈಸಿ ರೆಸಿಪಿ ಏನ್ ಮಾಡ್ತೀರಾ? ಸಿಕ್ಕಾಪಟ್ಟೆ ಈಸಿ. ಚಟ್ನಿ ತುಂಬಾ ಇಂಪಾರ್ಟೆಂಟ್. ಚಟ್ನಿ ಬಿಕಾಸ್ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಹೌದು, ಚಪಾತಿ ಜೊತೆ ತಿನ್ಬೋದು. ಬರೀ ದೋಸೆ ತಿನ್ನಕ್ಕಾಗಲ್ಲ, ಚಟ್ನಿ ಬೇಕೇ ಬೇಕು. ಓಕೆ, ಸೊ ಚಟ್ನಿ ಮಾಡ್ತೀರಾ ನೀವು? ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು? ಇದ್ರ ಹೆಸರು ಬಾಳೆ ದಿಂಡಿನ ಚಟ್ನಿ. ಇದು ಕೊಂಕಣಿ ರೆಸಿಪಿ. ಆಕ್ಚುಲಿ ಕಲ್ತಿದ್ದು ಇವ್ರ ತಾಯಿಯವರಿಂದ. ಅವ್ರ ಮನೆಗೆ ಹೋದಾಗ ಒಂದ್ಸಲ ಮಾಡ್ಕೊಟ್ಟಿದ್ರು, ತುಂಬಾ ಇಷ್ಟ ಆಗೋಯ್ತು. ಸೊ ಅದನ್ನ ಮಾಡ್ಬೇಕು ಅನ್ನೋ ಆಸೆ ಇದೆ. ಓಕೆ, ಬಾಳೆ ದಿಂಡಿನ ಚಟ್ನಿ. ವೆರಿ ನೈಸ್. ಹೌದು. ಸೊ ಏನೇನು ಬೇಕಾಗುತ್ತೆ ಅದಕ್ಕೆ? ಬಾಳೆ ದಿಂಡು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಣಕೊಬ್ಬರಿ, ಹುಣಸೆಹಣ್ಣು ಮತ್ತೆ ಉಪ್ಪು. ಶುರು ಮಾಡೋಣ. ಡೆಫಿನೆಟ್ಲಿ. ಸೊ ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ? ಸೊ ಇದು ತುಂಬಾ ಹೆಲ್ತ್ಗೆ ಒಳ್ಳೇದು ಅಂತೀರಲ್ಲ? ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದ್ದವರಿಗೆಲ್ಲ ಇದು ತುಂಬಾ ಒಳ್ಳೇದಂತೆ. ಡೈಲಿ ತಿಂದ್ರೆ ಎಲ್ಲ ಇದು ಕ್ಲೀನ್ ಆಗಿ ಫ್ಲಶ್ ಔಟ್ ಆಗ್ಬಿಡುತ್ತೆ. ಇದು ಉದ್ದುತ್ತಕ್ಕೆ ಹೆಚ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಬೇಸಿಕಲಿ ಇಟ್ಸ್ ತುಂಬಾ ಈಸಿ ರೆಸಿಪಿ. ಉದ್ದುತ್ತಕ್ಕೆ ಹೆಚ್ಚೋದು, ಎಲ್ಲ ಹೆಚ್ಚಾದ್ಮೇಲೆ ಮಿಕ್ಸಿಗೆ ಹಾಕೋದು, ಗ್ರೈಂಡ್ ಮಾಡೋದು. ಬಟ್ ಎಷ್ಟು ಯಾವ ಪ್ರಮಾಣದಲ್ಲಿ ಉಪ್ಪು ಗಿಪ್ಪು ಎಲ್ಲ ಹಾಕ್ತಿವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ನಾಟಕದ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ? ಏನಾದ್ರು ನಾಟಕದ ಹಾಡುಗಳು ಅಂತಂದ್ರೆ ಕೇಳೋದು ತುಂಬಾ ಇಂಪಾಗಿರುತ್ತೆ. ಏನಾದ್ರು ಒಂದು ಹಾಡು ಹಾಡ್ತೀರಾ? ಬಂದಾನೋ ಬಂದ ಸವಾರ, ಯಾವ ಊರಿನ ಸರದಾರ, ರತ್ನದ ಕುಚ್ಚಿನ ಪಾಬುಡ, ಕೊರಳಿಗೆ ಮಲ್ಲಿಗೆ ಹಾರ, ಬಂದಾನು ಬಂದ ಸವಾರ. ಇದ್ರ ಜೊತೆಗೆ ಪರಾರಿ ಒಂದು 4 ಹಾಡು ಹೇಳ್ತಿದ್ವಿ. 4 ಸಾಲು ಹೇಳ್ತೀನಿ. 4 ಸಾಲು ಡೆಫಿನೆಟ್ ಆಗಿ ಸೂಪರ್. ಒಳ್ಳೆ ಕಂಠಾರಿ, ಚೆನ್ನಾಗಿ ಹಾಡ್ತೀರಾ ನೀವು. ಹೌದು, ಕೋರಸ್ ಅಲ್ಲಿ ಹೇಳಿ ಅಭ್ಯಾಸ ಇದೆ. ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ತಾನ. ಓಕೆ ಹಾಡಿ. ಬಿಲ್ಡಪ್ ಜಾಸ್ತಿ ಆಗುತ್ತೆ, ಹಾಡು ಹೇಳ್ಬಿಡ್ತೀವಿ. ಇದು ನನ್ನ ಫೇವ್ರೇಟ್ ಹಾಡು. ಕೈಲಾಸ ಕೈಲುಂಟು ಟೀನೇಜಲಿ, ವೇಸ್ಟ್ ಅಂತೂ ಮಾಡಬಾರ್ದು ಈ ಟೈಮಲ್ಲಿ, ಸಿಕ್ಕದ ದ್ರಾಕ್ಷಿಗೆ ಬಾಯ್ ಚಾಚಬೇಡಿ. This song has the philosophy of the whole film. ಸೂಪರ್. ಎಷ್ಟು ಚೆನ್ನಾಗಿದೆ ರೀ ಲಿರಿಕ್ಸ್, ಎಲ್ಲಾನು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ. ಇದು ಹುಡುಗರು ಗಂಡಸರಾಗಕ್ಕೆ ಹೋಗುವಂತ ಒಂದು ಸಿನಿಮಾ. ಹೋಗಿ ಗೋಡೆ ಹಾರಕ್ಕೆ ಹೋಗಿ ಬಿದ್ದು ಕಾಲ್ ಮುರ್ಕೊಂಡಿರೋ ಹುಡುಗರು ಸಿನಿಮಾ ಇದು. ಇದಾಗಿದೆಯಲ್ಲ, ಕಟ್ ಮಾಡ್ತಾ ಇದೆಯಲ್ಲ, ಇದನ್ನ ಮಿಕ್ಸಿಗೆ ಹಾಕ್ಬೋದು ಅಂತ. ಮಿಕ್ಸಿಗೆ ಹಾಕ್ಬೋದು. ಮೆಣಸಿನ್ಕಾಯಿ ಆಕ್ಚುಲಿ ಜಾಸ್ತಿ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ. ಶುಭ ಅವ್ರು ತುಂಬಾ ಖಾರ ಅಡುಗೆ ಮಾಡ್ಬಿಟ್ಟಿದ್ದಾರೆ. ಒಂಚೂರು ಕಮ್ಮಿ ಖಾರ ಅಡುಗೆ ಮಾಡ್ತೀವಿ. ಬೆಳ್ಳುಳ್ಳಿನೂ ರುಚಿಗೆ ತಕ್ಕಷ್ಟು. ಆಕ್ಚುಲಿ ತುರಿದಿರೋ ಕೊಬ್ಬರಿ, ಹುಣಸೆಹಣ್ಣು. ಸೊ ಆಗಿದೆಯಲ್ಲ, ಗ್ರೈಂಡ್ ಆಗಿದೆಯಲ್ಲ, ಚೆನ್ನಾಗಿ ಗ್ರೈಂಡ್ ಆಗಿದೆ. ದೇವರಾಣಗೂ ನಾನು ಮೊದಲನೇ ಸಲ ಮಾಡಿರೋ ಚಟ್ನಿ. ಉಪ್ಪು ಒಂಚೂರು ಹಾಕ್ಬೇಕು. ಸೊ ನಾಟಕಗಳಿಗೆ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾ ಇರ್ತೀರಾ ನೀವು? ಹೌದು. ಆಕ್ಚುಲಿ ಬಾಯ್ ವಿತ್ ಸೂಟ್ ಕೇಸ್ ಅಂತ ಒಂದು ನಾಟಕದಲ್ಲಿ ಆಕ್ಟ್ ಮಾಡಿದೆ ನಾನು. ಅದ್ರಲ್ಲಿ ಐ ಪ್ಲೇ ದ ಬಾಯ್ ವಿತ್ ಸೂಟ್ ಕೇಸ್. ಸೊ ಸೂಟ್ ಕೇಸಲ್ಲಿ ಏನಿರುತ್ತೆ? ಅದೇ ಕತೆ. ಇದನ್ನ ಬೌಲ್ಗೆ, ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಇದನ್ನ ಸವಿಯುವ ಮಹಾನುಭಾವರು ಯಾರು? ಸೊ ವೀಕ್ಷಕರೇ,
ಬಾಳೆ ದಂಟಿನ ಚಟ್ನಿ ರೆಡಿ ಆಗಿದೆ. ಸೊ ಇದನ್ನ ನಾವು ದೋಸೆ ಜೊತೆ ತಿನ್ಬೋದು ಅಥವಾ ಚಪಾತಿ ಜೊತೆ ತಿನ್ಬೋದು. ಅನ್ನ ಸಾರಿದ್ರೆ ಇದು ಸೈಡ್ ಅಲ್ಲಿ ತಿನ್ಬೋದು, ತುಂಬಾ ಚೆನ್ನಾಗಿದೆ. ಬರೀ ಅನ್ನಕ್ಕೂ ಕಲ್ಸ್ಕೊಂಡು ತಿಂದ್ರು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಸೊ ವಿಶೇಷವಾಗಿ ಇದು ನೀವು ಕೊಂಕಣಿಯವರು ನೀವು ಮಾಡೋದಾ, ಇದು ನಿಮ್ಮ ಮನೆಗಳಲ್ಲಿ ಮಾಡೋದು ಅಂತನಾ? ನಮ್ಮ ಮನೆಯಲ್ಲಿ ತುಂಬಾ ಮಾಡ್ತೀವಿ. ನಾವು ಜನರಲಿ ದೋಸೆ ಜೊತೆ ಎಲ್ಲ ತಿನ್ನೋದು ಕಮ್ಮಿ, ನಾವು ತಿನ್ನೋದು ಜಾಸ್ತಿ ಅನ್ನ ಸಾರು, ಅನ್ನ ಸಾಂಬಾರ್ ಇದ್ರೆ ಸೈಡ್ ಅಲ್ಲಿ ಒಂದು ಗೊಜ್ಜು ಚಟ್ನಿ ಇರುತ್ತಲ್ಲ. ಓಕೆ ಓಕೆ, ಟೇಸ್ಟ್ ಮಾಡ್ತಾ ಇದ್ದೀನಿ. ಚಟ್ನಿನ ಎರಡೆರಡು ಸಲ ತಿನ್ಬಿಟ್ರ ನೀವು? ಡೆಫಿನೆಟ್ ಆಗಿ ಚೆನ್ನಾಗಿದೆ. ಯಾಕಂದ್ರೆ ವೀಕ್ಷಕರೇ, ನಾವು ರೆಗ್ಯುಲರ್ ಆಗಿ ಏನೋ ಕೊಬ್ಬರಿನ ಬಳಸಿ ನಾವು ಚಟ್ನಿ ಮಾಡ್ತೀವಿ, ಆದರೆ ಬಾಳೆ ದಿಂಡನ್ನ ಬಳಸ್ಕೊಂಡು ಚಟ್ನಿ ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿದೆ. ನಮ್ಮ ಬಾಯಲ್ಲಿ ಆ ಟೇಸ್ಟ್ ಸಿಗ್ತದೆ, ನಾಲ್ಗೆ ಮೇಲೆ ಆ ಬಾಳೆ ದಿಂಡಿನ ಒಂದು ಇದಿದೆ. ಆಮೇಲೆ ಕಿಡ್ನಿ ಸ್ಟೋನ್ಸ್ಗೆ ತುಂಬ ಒಳ್ಳೇದು, ಅದು ಫ್ಲಶ್ ಔಟ್ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಎಕ್ಸಲೆಂಟ್ ಡಿಶ್, ಚೆನ್ನಾಗಿದೆ. ಸೊ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ನೀವು ಹೇಳ್ದಾಗೆ ಅನ್ನದ ಜೊತೆ ಕಲ್ಸ್ಕೊಂಡು ತಿಂದ್ರು ಸೂಪರ್ ಆಗುತ್ತೆ. ಖಾರನೂ ಫಸ್ಟ್ ಕ್ಲಾಸ್ ಆಗಿದೆ. ಬಾಳೆ ದಿಂಡಿನ ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿದ ಬಾಳೆ ದಿಂಡು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ತುರಿದ ಒಣಕೊಬ್ಬರಿ ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ಉಪ್ಪು ಹಾಕಿ ಕಲಸಿಕೊಳ್ಳಿ. ಈಗ ಟೇಸ್ಟಿಯಾದ ಬಾಳೆ ದಿಂಡಿನ ಚಟ್ನಿ ಸವಿಯಲು ಸಿದ್ಧ. ಸೂಪರ್, ಥ್ಯಾಂಕ್ ಯು ಸೋ ಮಚ್, ಬ್ರಿಲಿಯಂಟ್. ನಿಜವಾಗ್ಲೂ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಹೇಳಿ? ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಲೈಫಲ್ಲಿ ಫಸ್ಟ್ ಟೈಮ್ ಅಡುಗೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಹೇಗೆ? ತುಂಬಾ ಖುಷಿ ಆಗ್ತಾ ಇದೆ. ಒಂಥರ ಅಡುಗೆ ಮಾಡಿದ್ದು ಗೊತ್ತಾಗಿಲ್ಲ, ಈ ತರ ಮನೇಲೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತಾ ಇದೆ. ನಿಮ್ ಜೊತೆನೂ ತುಂಬಾ ಖುಷಿ ಆಯ್ತು. ನಿಮ್ ಜಿ ಕನ್ನಡದವರಿಗೆ, ನಿಮ್ಮ ಒಗ್ಗರಣೆ ಡಬ್ಬಿ ಫುಲ್ ತಂಡದಕ್ಕೆ ತುಂಬಾ ಥ್ಯಾಂಕ್ ಯು. ಶುಭ ಅವ್ರು ಬಂದ್ಬಿಟ್ರು. ಥ್ಯಾಂಕ್ ಯು ಶ್ರವಣ್. ನಂಗೆ ಗೊತ್ತು ಅವ್ರು ಪರಾರಿ ಆಗಿದ್ದವ್ರನ್ನ ನೀವೇ ಕರ್ಕೊಂಡ್ ಬಂದಿರೋದನ್ನ ನಾನೇ ಎತ್ತಾಕೊಂಡು ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ ಥ್ಯಾಂಕ್ ಯು ಸೋ ಮಚ್. ರೆಡ್ ರೋಸಸ್ ಕೊಡ್ತಾ ಇದ್ದೀನಿ ರೀ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆನ ಡೆಫಿನೆಟ್ ಆಗಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಒಂದು ಭಾವಚಿತ್ರ ಮತ್ತು 4 ಒಳ್ಳೆ ರೆಸಿಪಿನ ನಮ್ಮ ಇಮೇಲ್ ವಿಳಾಸಕ್ಕೆ ಕಳಿಸಿದ್ರೆ ಸಾಕು. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನೀವು ನೋಡ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ, ಸಮ್ಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಹರೀಶ್ ರಾಜ್. ಟೇಕ್ ಕೇರ್.